ಥಿಯಾಸಫಿಯ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಅನೇಕ ಆಲೋಚನೆಗಳನ್ನು ನಾವು ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದೀವಿ, ಮತ್ತು ಹಾಡುಗಳನ್ನು ಕೇಳಿದ್ದೀವಿ. ಈಗ ಒಂದು ಏಕಪಾತ್ರ ಅಭಿನಯವನ್ನು ನೋಡಿದ್ದೀವಿ. ಆದರೆ ಒಂದು ವಿಷಯವನ್ನು ನಾನು ಹೇಳಬೇಕಾಗುತ್ತೆ. ಇದನ್ನು ನಾನು ರಿಪೀಟ್ ಮಾಡ್ತೀನಿ. ಅದು ಯಾವಾಗಲೂ ತಮಾಷೆಯಿಂದನೇ ಶುರು ಮಾಡೋದು, ಇವತ್ತು ಕೂಡ ತಮಾಷೆಯಿಂದನೇ ಮಾಡ್ತೀನಿ. ಆದರೆ ಇದು ರಿಪೀಟ್ ಆಗುತ್ತೆ. ಯಾರ್ಯಾರು ಇದು ಈಗಾಗಲೇ ಗೊತ್ತಿದೆಯೋ ಅವರು ಸುಮ್ಮನೆ ಇರೋದು, ಇನ್ನು ಉಳಿದಿರೋರು ನಗು ಬಂದರೆ ಎಲ್ಲರೂ ನಗ್ಬೋದು. ನನಗೆ ಇಬ್ಬರು ಕಕ್ಷಿದಾರಿದ್ದರು. ತಾತಪ್ಪ ಅಂತ ಒಬ್ಬರು, ಗಂಗಾಧರಪ್ಪ ಅಂತ ಒಬ್ಬರು, ಇಬ್ಬರು. ನಾನು ವಕೀಲ ಆಗಿದ್ದೆ. ಅವ್ರಿಗೆ ವಯಸ್ಸಾಗೋಗಿತ್ತಲೆ. ಅವ್ರಿಗೆ ಇನ್ನೇನು ಈ ಭೂಮಿ ಮೇಲೆ ಏನನ್ನೂ ಸಾಧಿಸಬೇಕಾಗಿರಲಿಲ್ಲ. ಅವರು ಇಂಜಿನಿಯರ್ ಆಗಿದ್ದರು, ನಿವೃತ್ತಿ ಹೊಂದಿದ್ರು, ನಿವೃತ್ತ ಜೀವನವನ್ನು ಮಾಡ್ತಾಯಿದ್ರು. ಒಬ್ರದ್ದೇನು ಅಂದರೆ, ನನ್ನ ಹತ್ರ ನಾನು 50,000 ಕೊಟ್ಟಿದ್ದೀನಿ, ಈ ಚೌಲ್ಟ್ರಿಗೆ ನನ್ನ ಹೆಸರು ಇಡ್ತೀನಿ ಅಂತ ಹೇಳಿದರು. ಒಳಗಿಟ್ಟಿದರೆ ಹೊರಗಿಟ್ಟಿಲ್ಲ ಅಂತ ಒಬ್ರದ್ದು ತಕರಾರು. ಇನ್ನೊಬ್ರದ್ದೇನೆಂದರೆ, ಸ್ವಾಮಿ ನನ್ನ ಹೆಂಡ್ತಿ ಅಣ್ಣ ಬಂದು ನನ್ನ ಹೆಂಡ್ತಿಗೆ ಜಗಳ ಮಾಡಿದ್ದಾನವನು, ಭಾಗಕ್ಕೆ ಹಾಕ್ರಿ ಅಂತ. ಅವ್ರದ್ದಲ್ಲ, ಅವ್ರ ಅಣ್ಣ ತಮ್ಮಂದಿರದಲ್ಲ, ಹೆಂಡ್ತಿ ಕಡೆಯಿಂದ ಹೆಂಡ್ತಿ ಅಣ್ಣನ ಮೇಲೆ ಕೇಸ್ ಹಾಕಬೇಕು. ನಾನು ಹೇಳಿದೆ, ತಾತಪ್ಪ ಗಂಗಾಧರಪ್ಪ, ನಿಮ್ಗೆ ವಯಸ್ಸಾಗಿದೆ, ಕೋರ್ಟಿಂದ ಸಮನ್ಸ್ ಹೋಗೋದ್ರೊಳಗೆ ನೀವು ಇರ್ತಿರೋ ಇಲ್ವೋ, ಯಾಕೆ ಇದು ಮಾಡ್ತೀರಾ ಅಂತ ಅಂದೆ ನಾನು. ಛಲ ಅಂದರೆ ಛಲ, ಕುಲ ಅಂದರೆ ಕುಲ ಅಂದ್ಬಿಟ್ರು. ಛಲ ಅಂದರೆ ಛಲ, ಕುಲ ಅಂದರೆ ಕುಲ. ದುಡ್ಡು ಕೊಡೋದು ನಮ್ಮ ಕೆಲಸ, ಕೇಸ್ ಹಾಕೋದು ವಕೀಲರ ಕೆಲಸ, ನೀವು ಹಾಕಿ ಅಂತ ಅಂದ್ಬಿಟ್ರು. ಸರಿ, ಆ ಥರ ಹೇಳಿದ ಮೇಲೆ ಇನ್ನೇನು ಹಾಕೋದು ಅಂತ ಹೇಳಿದೆ. ಇಬ್ಬರೂ ನಾನು ಅಂದ್ಕೊಂಡರೆ ಅವ್ರ ಜೀವನ ಮುಗಿದೋಯ್ತು. ಆಮೇಲೆ ನಮ್ಮ ವಕೀಲರ ಸಂಘದಲ್ಲಿ ಬೆಂಗಳೂರಿನಲ್ಲಿ ಒಂದು ಕವಿಗೋಷ್ಠಿ ಕರೆದ್ರು. ಆ ಕವಿಗೋಷ್ಠಿನಲ್ಲಿ ನಾನು ಇವ್ರ ನೆನಪು ಬಂದುಬಿಟ್ರು, ಇವರಿಬ್ಬರೂ ನೆನಪು ಬಂದರು. ಆ ಕನಸು ಅನ್ನೋ ಲೆಕ್ಕದಲ್ಲಿ ಕನಸಿನಲ್ಲಿ ಬಂದಂಗೆ ನಾನು ಒಂದು ಕವನನ ರಚನೆ ಮಾಡಿದೆ. ನಿನ್ನೆ ಕನಸಿನಲ್ಲಿ ತಾತಪ್ಪ ಗಂಗಾಧರಪ್ಪ ಬಂದಿದ್ದರು. ನಮಸ್ಕಾರ ಸ್ವಾಮಿ ಎಂದರು. ನಾನು ಪ್ರತಿ ನಮಸ್ಕಾರ ಮಾಡಿದೆ. ಏನು ಸ್ವಾಮಿ, ನಮ್ಮ ಕೇಸುಗಳು ಎಲ್ಲಿಗೆ ಬಂದವು, ಎಲ್ಲಿಗೆ ಬರುತ್ತವೆ? ನೀವು ಇಲ್ಲಿಂದ ಹೋದಾಗ ಎಲ್ಲಿದ್ದವೋ ಅಲ್ಲಿಯೇ ಇವೆ. ಏಕೆ ಮುಗಿಯುವುದಿಲ್ಲವೇ? ನಾನು ಹೇಳಿದೆ, ಮುಗಿಯುವುದಿಲ್ಲ. ಏಕೆ? ಪ್ರತಿ ಪ್ರಶ್ನೆ ಮಾಡಿದರು. ಸಾವು ನಮಗೆ, ಕೇಸುಗಳಿಗಲ್ಲ, ಕೇಸುಗಳು ಚಿರಂಜೀವಿಗಳು ಅಂತ ಹೇಳ್ತಾರೆ. ಸೊ ಈ ತಿಳುವಳಿಕೆ ನೋಡಿ, ಮೊದಲನೇ ಥಿಯಾಸಫಿಯ 3 ಮಹಾಸತ್ಯಗಳಲ್ಲಿ ಮನುಷ್ಯನ ಆತ್ಮ ಅಮರ, ಅದರ ಭವಿಷ್ಯದ ಬೆಳವಣಿಗೆ ಮತ್ತು ಭವ್ಯತೆಗೆ ಮಿತಿ ಇಲ್ಲ, ಅನ್ಲಿಮಿಟೆಡ್. ಇದನ್ನೇ ಈಗ ನಳಿನಿ ಮೇಡಮ್ ಅವರು ನನ್ನ ಚೇತನದಲ್ಲಿ ಮಿತಿ ಇಲ್ಲ, ನಮ್ಮ ತಿಳುವಳಿಕೆ ಸೀಮಿತ ಅಷ್ಟೇ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೋ ನಮ್ಮ ಮನೆಯಷ್ಟು, ನಮ್ಮ ಊರಿನಷ್ಟು, ನಮ್ಮ ದೇಶದಷ್ಟು, ಇಷ್ಟು ಸೀಮಿತವಾಗಿರುತ್ತೆ ನಮ್ಮ ತಿಳುವಳಿಕೆ. ಆದರೆ ಇಂಥ ಮಹಾತ್ಮರುಗಳು ಮಾತ್ರ ಎಲ್ಲ ಜೀವಿಗಳಿಗೂ, ಎಲ್ಲ ಜೀವನದೊಳಕ್ಕೂ ಒಟ್ಟು ಜಗತ್ತಿನಷ್ಟು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಪಾದ, ಅಷ್ಟು ವಿಶಾಲವಾಗಿ ಹಬ್ಬಿಕೊಳ್ಳಿಕ್ಕೆ ಯಾರಿಗೆ ಸಾಧ್ಯ ಅಂದರೆ, ಯಾರ ಮನಸ್ಸು ಅಷ್ಟು ವಿಶಾಲವಾಗಿರುತ್ತೋ ಅವರಿಗೆ ಮಾತ್ರ ಆ ರೀತಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮದೆಲ್ಲ ಸೀಮಿತ. ನಮ್ಮ ಕುಟುಂಬ, ನಮ್ಮ ಊರು, ಹೆಚ್ಚು ಅಂದರೆ ನಮಗೊಂದು ವ್ಯಕ್ತಿಗಳು, ಸ್ನೇಹಿತರು, ಈ ಪರಿಸರದಲ್ಲಿ ಅಷ್ಟೇ ನಮ್ಮ ಸೀಮಿತ ಯೋಚನೆಗಳಾಗಿರುತ್ತೆ. ಅದರಿಂದ ಇದೊಂದು ಮಾತನ್ನು, ಭವ್ಯತೆಗೆ ಮಿತಿ ಇಲ್ಲ. ತಿಳುವಳಿಕೆ ಏನಿದೆಯೋ ಅದು ಆತ್ಮದ ಚಟುವಟಿಕೆಗಳ, ನಾವು ಅಂದ್ಕೊಂತೀವಿ ಅದು ಭಾಳ ಬುದ್ಧಿವಂತನಾಗಿದೆ ಅಂತ, ಆ ಥರ ಇಲ್ಲ. DVG ಅವರನ್ನ ನೀವು ನೋಡಿದರೆ, ಯಾರು ಪಾರ್ವತಿಯೋ
ಅವಳೇ ಚಂಡಿ. ಯಾರು ಪಾರ್ವತಿಯೋ ಅವಳೇ ಚಂಡಿ. ಸಂದರ್ಭ ಬೇರೆ ಅಷ್ಟೇ. ಪಾರ್ವತಿ ಚಂಡಿ ಬೇರೆ ಇಲ್ಲ. ಯಾರು ಕಳ್ಳನೋ ಯಾರು ಸುಳ್ಳನೋ ಅವನ್ನೆಲ್ಲ ನಮ್ಮ ಭಾಗ, ನಮ್ಮ ಸಮಾಜದ ಭಾಗ, ಅವರು ಬೇರೆ ಅಲ್ಲ. ಈ ತಿಳುವಳಿಕೆ ಬರಬೇಕಾದ್ರೆ ತುಂಬ ವಿಶಾಲವಾಗಿರಬೇಕು. ಅಂದರೆ ದೇರ್ ಈಸ್ ನೈದರ್ ಬ್ಯಾಡ್ ನಾರ್ ಗುಡ್ ಆನ್ ದಿಸ್ ಅರ್ತ್, ಥಿಂಕಿಂಗ್ ಮೇಕ್ಸ್ ಇಟ್ ಸೋ. ಈ ಪ್ರಪಂಚದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ನೋದು ಏನೂ ಇಲ್ಲ. ನಮ್ಮ ಆಲೋಚನೆಗಳು ನಮ್ಮನ್ನು ಆ ರೀತಿ ಯೋಚನೆ ಮಾಡೋಂಗೆ ಮಾಡ್ತವೆ. ಒಬ್ಬ ಕಳ್ಳ ಇದ್ದಾನೆ ಅಂದರೆ ಆ ಊರಿನವ್ರ ಜವಾಬ್ದಾರಿ ಅಂತ ತಿಳ್ಕೊ. ಆ ರೀತಿ ಯೋಚನೆ ಮಾಡಿದಾಗ ನಮಗೆ ಅಂತಸ್ತತ್ವ ಗೊತ್ತಾಗುತ್ತೆ, ಆತ್ಮತತ್ವ ಅರ್ಥ ಆಗುತ್ತೆ ಅಷ್ಟೆ. ಅಲ್ಲಿವರೆಗೂ ನಮ್ಗೆ ಅರ್ಥ ಆಗಲ್ಲ. ಅಯ್ಯಯ್ಯೋ ಅವನು ಇವ್ರ ಮನೆಗೆ ನುಗ್ಗ್ಬೋದಾ, ಬೀಗ ಹೊಡಿಬೋದಾ, ಮೇಲಿಂದ ಹೋಗ್ಬೇಕಾರ. DVJ ಅವ್ರು ಹೇಳ್ತಾರೆ, ಅವನು ಎಷ್ಟು ಕಷ್ಟಪಟ್ಟಿದನಯ್ಯ, ರಾತ್ರಿವರೆಗೂ ಕಾಯಬೇಕು, ಎಲ್ಲರೂ ಮಲ್ಕೊಳ್ಳೋವರೆಗೂ ಕಾಯಬೇಕು, ಕಿಟಕಿ ಮುರಿಬೇಕು, ಅವನು ಎಷ್ಟು ಕಷ್ಟಪಟ್ಟನೋ ಒಂದು ಸಾರಿ ಯೋಚನೆ ಮಾಡಯ್ಯ ಅಂತ ಹೇಳ್ತಾರೋದು. ಈ ತತ್ವ, ಗಹನ ತತ್ವ ನಮ್ಗೆ ಅರ್ಥ ಆಗಬೇಕಾದ್ರೆ ನಾವು ಜೀವನವನ್ನು ಇನ್ನೂ ಎಷ್ಟೋ ಸವಿಸಬೇಕಾಗುತ್ತೆ. ಆತ್ಮೀಯ ಬಂಧುಗಳೇ, ಒಂದು ತಮಾಷೆ ಮಾತ್ರ ಹೇಳ್ತೀನಿ. ಈ ಭವ್ಯತೆಯ ಬಗ್ಗೆ ಒಂದು ಮಾತ್ರ, ಲಿಮಿಟೇಷನ್ಸ್, ದೇರ್ ಈಸ್ ನೋ ಲಿಮಿಟೇಷನ್ಸ್. ನಾವು ಹಾಕ್ಕೊಂಡಿದ್ವಿ ಅಷ್ಟೇ. ನಾವು ಬೈಬಲ್ಗೆ ಮುಸ್ಲಿಮ್ರಾದರೆ ಕುರಾನ್ನಲ್ಲಿ ಏನು ಹೇಳಿದಾರೋ ಅದನ್ನೇ ಫಾಲೋ ಮಾಡಬೇಕು ಅಂತ ನಾವು ಹಾಕ್ಕೊಂಡಿರೋದು ಅಷ್ಟೇ. ಕ್ರಿಶ್ಚಿಯನ್ಸ್ ಆದರೆ ಬೈಬಲ್ನಲ್ಲಿ ಹೇಳಿದೆ ಅದಕ್ಕೆ, ಹಿಂದೂಗಳಾದರೆ ಈ ರೀತಿಯ ಆಚಾರ ವಿಚಾರಗಳಿರಬೇಕು, ಸಿಖ್ರಾದರೆ ಈ ಥರ, ಜೈನರಾದರೆ ಈ ಥರ, ಬೌದ್ಧರಾದರೆ ಈ ಥರ ಅಂತ ನಾವು ಲಿಮಿಟೇಷನ್ಸ್ ಹಾಕ್ಕೊಂಡಿದ್ವಿ ಹೊರತು ಪ್ರಕೃತಿ ಪರಿಸರದಲ್ಲಿ ಈ ಥರ ಲಿಮಿಟೇಷನ್ಸ್ ಇಲ್ಲ. ದೇರ್ ಆರ್ ನೋ ರಿಸ್ಟ್ರಿಕ್ಷನ್ಸ್. ಲ್ಯಾಂಗ್ವೇಜ್ ನಮ್ಮ ಪರ್ಪಸ್ಗೋಸ್ಕರ, ನಮ್ಮ ಬದುಕಿಗಾಗಿ ಅಷ್ಟೇ. ಭಾಷೆ, ಬದುಕು, ಪುಸ್ತಕ, ಬರಹಗಳು, ಶಾಸ್ತ್ರಗಳು, ವೇದಗಳು ಎಲ್ಲವೂ ಕೂಡ ನಮ್ಮ ಜೀವನದ ಅನುಕೂಲಕ್ಕೋಸ್ಕರ ಅಷ್ಟೇ. ಅವೆಲ್ಲ ಒಂದು ಪಥಗಳು ಅಂತ ನಾವು ತಿಳ್ಕೋಬೇಕು. ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅರಿಸ್ಟಾಟಲ್ ಅಂತ ನೀವೆಲ್ಲ ಕೇಳಿದ್ದೀರಿ. ಗ್ರೇಟೆಸ್ಟ್ ಅಂತ ಹೇಳಬೇಕು, ಗ್ರೀಕ್ ಫಿಲಾಸಫರ್. ಒಬ್ಬ ಗ್ರೀಕ್ ದೇಶದ ತತ್ವಜ್ಞಾನಿ, ಮಹಾತತ್ವಜ್ಞಾನಿ, ಮಹಾಜ್ಞಾನಿ ಕೂಡ. ಅವನು ಒಂದು ಸ್ಟೇಟ್ಮೆಂಟ್ ಮಾಡ್ದ, ವಿಮೆನ್ ಹ್ಯಾವ್ ಫಿಯರ್ ಟೀತ್ ದೆನ್ ಮೆನ್ ಅಂದ್ಬಿಟ್ಟ. ಗಂಡಸರಿಗಿಂತ ಕಡಿಮೆ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟ ಅವನು. ಎಲ್ಲರೂ ಆ ಗ್ರೀಸ್ ದೇಶದ ಜನಗಳೆಲ್ಲ ಹೆಂಗಸರಿಗೆ ಕಮ್ಮಿ ಅಲ್ಲು, ಹೆಂಗಸರಿಗೆ ಕಮ್ಮಿ ಅಲ್ಲು, ಇದೇ ನಂಬಿಕೆ ಇಟ್ಕೊಂಬಿಟ್ರು. ಯಾಕೆ? ಅರಿಸ್ಟಾಟ್ಲ್ ಹೇಳಿದ್ದಾನೆ, ಯಾರು ಎಣಿಸಿ ನೋಡೋ ಅಂಥ ಕೆಲಸ ಒಬ್ಬರೂ ಮಾಡಲಿಲ್ಲ ಅವ್ರ ಕಾಲದಲ್ಲಿ. ದೇ ಡಿಡ್ ನಾಟ್ ಕೌಂಟ್ ದಿ ಟೀತ್, ನಂಬರ್ ಆಫ್ ಟೀತ್ ಆಫ್ ಮೆನ್ ಆ್ಯಂಡ್ ವುಮೆನ್. ಏನೂ ಮಾಡಲಿಲ್ಲ, ವೆರಿಫಿಕೇಷನ್ನೇ ಮಾಡಲಿಲ್ಲ. ಸುಮ್ಮನೆ ಅರಿಸ್ಟಾಟಲ್ ಹೇಳಿದ ಮೇಲೆ ಅದು ಹಂಗೆ ಇರುತ್ತೆ. ನಾವಿವಾಗ ಹೇಳ್ತೀವಲ್ಲ, ನೀನು ಹೆಣ್ಮಗಳು ಸುಮ್ಕಿರು, ನಿನ್ನ ಬುದ್ಧಿ ಮೊಣಕಾಲು ಕೆಳಗೆ ಅಂತ ಎಲ್ಲರಿಗೂ ಹೇಳ್ಕೊಂತ ಹೋಗೋದು. ಆದರೆ ಇವತ್ತು ಆ ಥರ ಇದೆಯಾ? ಆ ಥರ ಇಲ್ಲ. ಸೊ ಅದರಿಂದ ಆತ್ಮೀಯ ಬಂಧುಗಳೇ, ಬುದ್ಧನ ಜೀವನವನ್ನು ನೀವು ನೋಡಿದ್ರೆ ಯಾವ ಶ್ರೇಷ್ಠ ವ್ಯಕ್ತಿ ಹೇಳಿದ್ದಾನೆ ಅನ್ನೋದ್ರ ಮೇಲೆ ನಿಮ್ಮ ತಿಳುವಳಿಕೆ ಅವಲಂಬಿಸಬಾರ್ದು. ನೀವು ಪರ್ಸನಲ್ ವೆರಿಫಿಕೇಷನ್ ಮಾಡಬೇಕು, ನಿಮಗೆ ಕನ್ವಿನ್ಸ್ ಆಗಬೇಕು. ನಾನು ಸಣ್ಣವನು, ನಾನು ಯಾಕೆ ಅವ್ರಿಗೆ ಹೇಳ್ತಾರೆ ಅನ್ನುವಂತಹ ಭಾವನೆ ಎಂದೂ ಇಟ್ಕೋಬಾರ್ದು. ನಿಮಗೆ ತೃಪ್ತಿ ಆಗೋವರೆಗೂ ಪರಿಶೀಲಿಸಿ ನಿಮಗೆ ತೃಪ್ತಿ ಆದ ನಂತರ ಒಪ್ಕೊಳ್ಳಿ ಅನ್ನೋವಂಥ ಮಾತನ್ನು ಹೇಳ್ತಾ, ನಾನಿವಾಗ ಶುಭಾಷಿತ ಅಂತಂದ್ರೇ ಅದು ಜೀವನಾನುಭವ ಅಂತ. ಸನ್ನಡತೆ, ಸನ್ಮಾರ್ಗ, ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂಥ ಅನುಭವವಾಣಿ, ಅನುಭವದ ನುಡಿ, ಅವನ್ನು ತೆಗೆದುಹಾಕೋಕ್ಕಾಗಲ್ಲ. ನಾವು ಕಾನ್ಸ್ಟಿಟ್ಯೂಷನಲ್ಲಿ ಅನ್ಟಚಬಿಲಿಟಿ ಈಸ್ ಅಬಾಲಿಷ್ಡ್ ಅಂತ ಬರ್ಕೊಂಡಿದ್ವಿ. ಸಂವಿಧಾನ ಅಂದರೆ ನಾವೆಲ್ಲ ಅಂದ್ಕೊಂತೀವಿ ಭಾರತದ ಸಂವಿಧಾನ ಅಂದರೆ ಶ್ರೇಷ್ಠ ಗ್ರಂಥ, ಸಮಾನತೆಯ ಬಗ್ಗೆ ಮಾತಾಡುತ್ತೆ, ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಹೇಳುತ್ತೆ, ರಿಸರ್ವೇಷನ್ಗೆ ವ್ಯವಸ್ಥೆ ಮಾಡಿದೆ. ನಮ್ಮ ಸಂವಿಧಾನ ಅಂತ. ಅದರಲ್ಲಿ ಒಂದು ಆರ್ಟಿಕಲ್ 17 ಇದೆ, ಅನ್ಟಚಬಿಲಿಟಿ ಈಸ್ ಅಬಾಲಿಷ್ಡ್. ಅಂದರೆ ಅಸ್ಪೃಶ್ಯತೆ ರದ್ದಾಗಿದೆ. ಯಾರಾದರೂ ಆಚರಣೆ ಮಾಡಿದ್ರೆ ಅವರು ಶಿಕ್ಷಾರ್ಹ ಅಪರಾಧವನ್ನು ಮಾಡ್ದಂಗೆ ಆಗಿದೆ ಅಂತ. 75 ವರ್ಷ ಆಗಿದೆ.
ಅನ್ಟಚಬಿಲಿಟಿ ನಮ್ಮ ಸಮಾಜದಲ್ಲಿ ಇದೆಯೋ ಇಲ್ವೋ? ಸಮಾಜದಲ್ಲಿ ಇದೆ, ಜನ ಮನಸ್ಸಿನಲ್ಲಿ ಇದೆ. ಪುಸ್ತಕದಲ್ಲಿ ಬರೆದಿರ್ಬೋದೇ ಹೊರತು ಆದರೆ ಪ್ರಾಕ್ಟಿಕಲ್ಲಾಗಿ ಅದು ನಿವಾರಣೆ ಆಗಿಲ್ಲ, ನಮ್ಮ ಮನಸ್ಸಿನಿಂದ ಹೋಗಿಲ್ಲ. ಅದು ಹೋಗಬೇಕು ಅಂತಂದರೆ ನಮ್ಮ ಮನಸ್ಸಿನಿಂದ ಹೋಗಬೇಕು. ಪುಸ್ತಕದಲ್ಲಿ ಬರೆದ್ರೆ ಸಾಲು. ಬೈಬಲ್ ಅದನ್ನು ಆ ಕಾನ್ಸ್ಟಿಟ್ಯೂಷನ್ ಬದಲಿ ಒಂದು ಬೈಬಲ್ ಅಂತ ಇಟ್ಕೊಳ್ಳಿ, ಬೈಬಲ್ನಲ್ಲಿ ಸತ್ಯವನ್ನೇ ಹೇಳಬೇಕು ಅಂತ ಬರೆದಿದ್ದಾರೆ. ನಾವು ಹೇಳ್ತಾ ಇದ್ದೀವ? ಹಂಗೆ ನಡ್ಕೊಳ್ತಾ ಇದ್ದೀವ? ಹಿಂದೂ ಧರ್ಮದಲ್ಲಿ ಸತ್ಯವನ್ನೇ ಹೇಳಬೇಕು ಅಂತ ನಾವು ಹೇಳಿದ್ವಿ, ಹಂಗೆ ನಡ್ಕೊಳ್ತಾ ಇದ್ದೀವ? ನಡ್ಕೊಳ್ತಾ ಇದ್ದೀವಿ. ಅದರಿಂದ ಪುಸ್ತಕದಲ್ಲಿ ಏನಿದೆ ಅನ್ನೋದಕ್ಕೂ ನಮ್ಮ ಜೀವನಾನುಭವಕ್ಕೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ಬರವಣಿಗೆ ಅಷ್ಟೇ, ಬರವಣಿಗೆ ಮೂಲಕ ಇದೆ, ಯಾರೋ ಗ್ರಂಥಕರ್ತ ಬರೆದಿದ್ದಾರೆ, ಅವರ ಅನಿಸಿಕೆಗಳನ್ನು ದಾಖಲಿಸಿರ್ಬೋದು ಅಷ್ಟೇ. ಆದರೆ ಇದು ಸಾಮಾನ್ಯ ನೀತಿ ಸುಭಾಷಿತಗಳಿದೆಯಲ್ಲ, ಅನುಭವ ನುಡಿ, ಅನುಭವವಾಣಿ ಸನ್ಮಾರ್ಗವನ್ನು ತೋರಿಸುತ್ತೆ. ಅದರಲ್ಲಿ ಬಹಳಷ್ಟು ಸತ್ಯ ಇರುತ್ತೆ, ತುಂಬ ಸತ್ಯ ಇರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮನುಷ್ಯ ಎಷ್ಟು ಭಾಳ ಚೆನ್ನಾಗಿರುತ್ತೆ. ಡ್ರೆಸ್ ಮಾಡಿ ನೀವೆಲ್ಲ ಟೈ ಕಟ್ಟಿರೋದು ಎಲ್ಲ ನೋಡಿದ್ರೆ ನೀವೇನೋ ಅಂದ್ಕೊಳ್ತೀರಲ್ವಾ? ನೋಡಿ ಈ ಸುಭಾಷಿತ ನೋಡಿ ಎಷ್ಟು ಚೆನ್ನಾಗಿದೆ. ಕಾಕ ಆಹ್ವಯತಿ ಕಾಕಾನ್ ನತು ಯಾಚಕ ಯಾಚಕಾನ್. ಒಂದು ಕಾಗೆ ಒಂದು ಅಗಳು ಕಂಡ್ರೆ ತನ್ನ ಬಳಗನೆಲ್ಲ ಕಳೆಯುತ್ತಂತೆ. ಬರ್ರಿ ಇಲ್ಲಿ ಇದೆ ಆಹಾರ, ಒಂಚೂರು ತಿನ್ನೋಣ, ಹಂಚ್ಕೊಂಡು ಉಣ್ಣೋಣ ಅಂತ ಹೇಳ್ಕೊಂಡು. ಒಬ್ಬ ಭಿಕ್ಷುಕ ಯಾಚಕ ನತು ಯಾಚಕ, ಒಬ್ಬ ಭಿಕ್ಷುಕ ಇನ್ನೊಬ್ಬ ಭಿಕ್ಷುಕನ್ನು ಕರೆಯಲ್ಲ. ಕಾಕ ಆಹ್ವಯತಿ ಕಾಕಾನ್ ಯಾಚಕ ನತು ಯಾಚಕಾನ್. ಕಾಕ ಯಾಚಕೋರ್ ಮಧ್ಯೆ, ಈ ಕಾಗೆ ಮತ್ತು ಮನುಷ್ಯನ ಮಧ್ಯೆ, ಭಿಕ್ಷುಕನ ಮಧ್ಯೆ ವರಂ ಕಾಕಾನ್. ಶ್ರೇಷ್ಠ ಯಾವುದು ಅಂದರೆ ಕಾಗೆ, ಮನುಷ್ಯ ಅಲ್ಲ. ಅಷ್ಟು ನಾವು ನೀಚರು. ಇದು ನಾವು ತಿಳ್ಕೋಬೇಕಿದು. ನಮ್ಮ ನಾವು ಎಷ್ಟು ಸುಂದರವಾಗಿದ್ದೀವಿ, ಕನ್ನಡಿ ಮುಂದೆ ಪ್ರದರ್ಶನ ಮಾಡೋ ಥರ ಇದ್ದೀವ, ಅದು ಮುಖ್ಯ ಅಲ್ಲ, ಅಮುಖ್ಯ. ನಮ್ಮ ನಡವಳಿಕೆ ಹೇಗಿದೆ, ವಾಟ್ಸ್ ಅವರ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಭಾಳ ಮುಖ್ಯ. ಅದರಿಂದ ಕಾಗೆಗಿಂತ ಕಡು ಕಷ್ಟ ಮನುಷ್ಯ ಜೀವನ. ಅಷ್ಟು ಈಗಂತೂ ಇನ್ನೂ ನಾನು ಹೇಳ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇನ್ನೊಂದೇನು ಹೇಳ್ತಾರೆ, ನಮಗೆ ಅವನು ಭಾಳ ರಿಚ್ ಮ್ಯಾನ್, ವೆಲ್ತಿ ಮ್ಯಾನ್, ಅವನಿಗೇನು ಯಾವ ಕೊರತೆಯೂ ಇಲ್ಲ, ಅಷ್ಟು ಕಾರ್ ಇದೆ, ಇಷ್ಟು ಕಾರ್ದಿದೆ ಅಂತ ಹೇಳ್ತಾರೆ. ಕಾಯಕ ಧರ್ಮವನ್ನು ಮಾತಾಡಬೇಕಾದ್ರೆ ಆಸೆಯೇ ಭವದ ಬೀಜ ಅಂತ ಹೇಳ್ತಾರೆ. ಆಸೆಯೇ ಭವದ ಬೀಜ ಅಂತ. ನಾವೆಲ್ಲ ಭವಿಗಳು, ನಾವು ಸಂಸಾರಿಗಳು. ಭವ ಅಂದರೆ ಸಂಸಾರಿಗಳು. ನಾವೇನು ಜೀವನ ಮಾಡ್ತೀವೋ ಆ ಥರ ಮಾಡೋರಿಗೆ. ಯಾಕೆ? ನಮ್ಮಲ್ಲಿ ಒಂದಿದೆ, ಆಸೆ ಇದೆ. ಆಸೆಯೇ ಭವದ ಬೀಜ. ಅದನ್ನು ಹಾಕ್ಕೊಂಬಿಟ್ಟಿದ್ವಿ ಎಲ್ಲ ಇದಕ್ಕೆ. ನನ್ನ ಮಗು ಇವನೇ ಫಸ್ಟ್ ಕ್ಲಾಸ್ ಬರಬೇಕು, ಇನ್ನು ಸ್ಕೂಲ್ನಲ್ಲಿ ಯಾರೂ ಬರಬಾರ್ದು, ಇವನೇ ಮೇಲೆ ಬರಬೇಕು, ನನ್ನ ಮಗು ಇದು ಡ್ಯಾನ್ಸ್ ಮಾಡುತ್ತೆ, ಇದ್ರ ಡ್ಯಾನ್ಸೇ ಚೆನ್ನಾಗಿತ್ತು, ಈ ಥರ ನಾವು ಹೇಳ್ಕೊಂತ ಹೋಗ್ತೀವಿ. ಯಾಕೆ ಅಂದರೆ ಆಸೆ ಭವದ ಬೀಜ. ಇಲ್ಲಿ ನೋಡಿ ಸುಭಾಷಿತ ಏನು ಹೇಳುತ್ತೆ, ಐಶ್ವರ್ಯ ಆಪತ್ತುಗಳ ನೆಲೆ. ಆಸೆಯೇ ಭವದ ಬೀಜ ಅಂದರೆ ಇಲ್ಲಿ ಹೇಳುತ್ತೆ ಐಶ್ವರ್ಯ ಆಪತ್ತುಗಳ ನೆಲೆ. ನಮಗೆ ಸುಖ ಎಲ್ಲಿ ಬರಬೇಕು? ನೀನೆಷ್ಟು ಶ್ರೀಮಂತ ಆಗಿರ್ತೀಯೋ ಅಷ್ಟು ನಿಮಗೆ ಬೆನ್ನು ಹತ್ಕೊಂಬಿಟ್ಟಿದ್ದಾವೆಲ್ಲ, ಎಲ್ಲ ಥರ ಸಮಸ್ಯೆಗಳು ಹತ್ಕೊಂಬಿಟ್ಟಿದೆ, ಬೆನ್ನು ಹತ್ಕೊಂಬಿಟ್ಟಿದೆ. ಯಾಕೆಂದರೆ ಅದು ಆಪತ್ತುಗಳ ನೆಲೆ. ನಿನ್ನ ಆಯಸ್ಸನ್ನೇ ಕಮ್ಮಿ ಮಾಡ್ಬೋದು ಅಂತ. ಅವನು ರಾಹುಲ್ ಗಾಂಧಿ ಅಷ್ಟು ದಿಮಾಕ ಮಾಡ್ತಲ್ಲ, ಹಿಡ್ಕೊಂಡು ಹೊಡೀರಿ ಅಂತ. ಇಂದಿರಾ ಗಾಂಧಿ ಇಷ್ಟು ನಮಗೆಲ್ಲ ವಿರೋಧಿಸ್ತಾರ ನೋಡಿ. ಯಾರ್ಯಾರು ಯೇಸು ಕ್ರಿಸ್ತನಿಂದ ತಗೊಳ್ಳಿ, ನಿಮಗೆ ಶಿಲ್ಬೆಗೆ ಏರಿಸ್ಬಿಟ್ಟಿದ್ದಾರೆ ಯೇಸು ಕ್ರಿಸ್ತನನ್ನು. ನಾವು ಇವಾಗ ಪೂಜೆ ಮಾಡ್ತಾಯಿದ್ವಿ, ಆದರೆ ಹಿಂದೆ ಶಿಲ್ಬೆಗೆ ಏರಿಸಿ ಅವ್ರನ್ನ ಸಾಯಿಸಿರು. ಅಬ್ರಹಾಮ್ ಲಿಂಕನ್ ಅಮೇರಿಕಾ ದೇಶದ ಅಧ್ಯಕ್ಷ, ಶಾರ್ಟ್ ಡೆಡ್. ಜಾನ್ ಎಫ್ ಕೆನಡಿ ಅಮೇರಿಕಾ ದೇಶದ ಅಧ್ಯಕ್ಷ, ಶಾರ್ಟ್ ಡೆಡ್. ಸಾಕ್ರೆಟಿಸ್ ಪಾಯ್ಸನ್ಡ್. ಬುದ್ಧನ ಬಗ್ಗೆನೂ ಹಂಗೆ ಹೇಳ್ತಾ ಇದ್ದಾರೆ. ನಮ್ಮ ಕಾಲಕ್ಕೆ ಬಂದರೆ ಇಂದಿರಾ ಗಾಂಧಿ ವಾಸ್ ಕಿಲ್ಡ್, ಮಹಾತ್ಮ ಗಾಂಧಿ ವಾಸ್ ಕಿಲ್ಡ್, ರಾಜೀವ್ ಗಾಂಧಿ ವಾಸ್ ಕಿಲ್ಡ್,
ಆಮೇಲೆ ನೇಪಾಳದ ಅರಸ ಅವರ ಕುಟುಂಬನೇ ಸರ್ವನಾಶ ಆಗೋಯಿತು. ಶೇಖ್ ಮುಜೀಬಲ್ಲಿ ಬ್ರೂಟಲಿ ಅಸಾಲ್ಟೆಡ್. ಜುಲ್ಫಿಕಾರ್ ಅಲಿ ಬಿಟ್ಟ ಅವರ ಮಗಳು ಸಿ ವಾಸ್ ಬ್ರೂಟಲಿ ಅಸಾಲ್ಟೆಡ್ ಆ್ಯಂಡ್ ಕಿಲ್ಡ್. ಪ್ರಪಂಚ ಯಾರ ಜೊತೆಗೆ ಸೌಖ್ಯವಾಗಿದೆ? ನೋವು 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 ನೋವು. ನಮ್ಮ ನೋವಿಗೆ ಇತಿಮಿತಿಯೇ ಇಲ್ಲ, ನಮ್ಮ ನಡವಳಿಕೆಗಳಿಗೆ ಇತಿಮಿತಿಯೇ ಇಲ್ಲ. ಅದರಿಂದ ಐಶ್ವರ್ಯ ಆಪತ್ತುಗಳಿಗೆ ನೆಲ ಯಾವುದು ಜೀವನ ಮಟ್ಟಿದೆ ಹುಟ್ಟಿದ್ದು ನಾಶವಾಗಲೇಬೇಕು, ನಾಶವಾಗುತ್ತದೆ. ಆಲ್ ದಟ್ ಆಸ್ ಬಾರ್ನ್ ವಿಲ್ ಪೆರಿಶ್ ಒನ್ ಡೇ. ಇದು ಈ ಸತ್ಯವನ್ನು ನಾವೆಲ್ಲರೂ ತಿಳ್ಕೋಬೇಕು. ನಾನಿವತ್ತಿದ್ದೀನಿ, ನಾಳೆ ನಾನು ಇಲ್ಲದೇ ಇರೋ ದಿನ ಒಂದು ಬರುತ್ತೆ. ಇಷ್ಟು ಇದಕ್ಕೆ ರೆಡಿ ಇರಬೇಕು ನಾವು. ಇಲ್ಲೇ ಹಿಂಗೆ ಬರಬೇಕು. ನೆನ್ನೆ ಇನ್ನೂ ಚೆನ್ನಾಗಿದ್ನಲ್ಲ ಬಿಲ್ಲಪ್ಪ, ಏನಾಯಿತು? ಏನೋ ಆಯಿತು, ಒಟ್ಟಿಗೆ ಅವನಿಲ್ಲ ಅಷ್ಟೇ. ಯಾಕೆ ಅಂದರೆ ನಾವು ಜೀವಿಗಳು, ನಮಗೆ ಸಾವು ಇದೆ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಫಿಯರ್ಲೆಸ್ ಆಗಿ ಕೆಲಸ ಮಾಡಬೇಕಷ್ಟೆ. ಇರೋವರೆಗೂ ನಾನು ಇವಾಗ ಈ ಗಳಿಗೆ ಮುಂದಿನ ಹೆಜ್ಜೆನಲ್ಲೇ ನಾನು ಸಾವಿರ್ಬೋದು, ಹಿಂದಿನ ಹೆಜ್ಜೆ ಚೆನ್ನಾಗಿ ಇಡ್ತೀನಿ ಅನ್ನುವಂಥ ಫಿಯರ್ಲೆಸ್ನೆಸ್ ಅಂದರೆ ಅಭಯ ಅಂತ ಹೇಳ್ತಾರೆ. ನಿರ್ಭಯ, ಅಭಯ. ಅದಕ್ಕೆ ಅಭಯ ನೋಡಿ, ಅಭಯ ಹಸ್ತ, ಹಸ್ತ ಹಸ್ತ ಅಂದರೆ ಆಶೀರ್ವಾದ ರೂಪದಕ್ಕೆ ಫಿಯರ್ಲೆಸ್ನೆಸ್ ಅನ್ನೋದಕ್ಕೆ ಅದೊಂದು ದೊಡ್ಡ ಕ್ಯಾರೆಕ್ಟರ್. ಅದು ಆ ರೀತಿ ನಾವು ನಡ್ಕೋಬೇಕು. ಯಾಕೆಂದರೆ ಯಾವುದೆಲ್ಲ ಸಮಾಗಮಿಸ್ಬೋದು, ಸೇರ್ಬೋದು, ಅದು ಅಗಲ್ಲೂಬಹುದು. ಯಾವುದು ಹುಟ್ಟಬಹುದು ಅದು ಸಾಯ್ಲೂಬಹುದು. ಸೊ ದಿ ಬಿಗಿನಿಂಗ್ ಇದೆ ಯಾವುದಕ್ಕೆ? ಟೈಮ್ಲೆಸ್. ಈಗ ಫಾರ್ ಎಕ್ಸಾಂಪಲ್ ಟ್ರುತ್ ಇದೆ, ಅದು ಎಟರ್ನಲ್, ಅದಕ್ಕೆ ಸಾವಿಲ್ಲ. ನಾವು ಸಾಯ್ಬೋದು, ಮನುಷ್ಯರು ಅದನ್ನು ಮಾತಾಡೋರು ಟ್ವಿಸ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಟ್ರುತ್ ಈಸ್ ಟ್ರುತ್. ಈಗ ಭೈರಪ್ಪನ ಬೆಟ್ಟ ಇದೆ, ಆ್ಯಸ್ ಇಟ್ ಈಸ್. ನಾವು ಅದನ್ನು ಹೊಗಳ್ಬೋದು. ಒಬ್ಬ ಕವಿ ಆದವನು ಹೋಗಿರೆ ಒಂಥರ ಭೈರಪ್ಪನ ಬೆಟ್ಟ ಆಗಿ, ಓ ಚಿಕ್ಕಣ್ಣನ ಗುಡ್ಡ ಕೋಟೆ ಇದೆ ಅಂತ ಕಲಾವಿದರು ಹೇಳ್ಬೋದು. ಇನ್ನೊಂದು ಲಾವಣಿ ಬರಿಬೋದು, ಹಾಡು ಬರಿಬೋದು, ಏನೇನೋ ಮಾಡ್ಬೋದು ನಮಗೆ ತೋಚಿದಂಗೆ ಬರ್ಕಂಡು. ಆದ್ರೆ ಭೈರಪ್ಪನ ಗುಡ್ಡ ಅಷ್ಟೇ. ದಟ್ಸ್ ಇಟ್. ಭೈರಪ್ಪನ ಗುಡ್ಡ ಅನ್ನೋದು ಸತ್ಯ. ಬರೆದಿರೋದೆಲ್ಲ ನಮ್ಮ ಅನುಭವಗಳು. ಇದು ಗೊತ್ತಾಯ್ತಲ್ಲ ನಿಮಗೆ? ಈ ಮಾತನ್ನು ಕ್ಯಾಚ್ ಮಾಡಿ ನೀವು. ಯಾವುದು ಸೇರ್ಬೋದು, ಸಮಾಗಮಿಸ್ಬೋದೋ ಅದೇ, ಅದನ್ನೇ ಜಿಡ್ಡು ಕೃಷ್ಣಮೂರ್ತಿಯವರು ಸಿ ದಿ ಟ್ರುತ್ ಆ್ಯಸ್ ಇಟ್ ಈಸ್. ಈ ಕಿಟಕಿನ ಅಬ್ಸರ್ವ್ ಮಾಡ್ತೀಯಾ, ಫೈನ್. ಅದ್ರ ಬಗ್ಗೆ ಮಾತಾಗೇನೋ ಕೇಳ್ಕೊತೀವಿ, ಕಿಟಕಿ ಭವ್ಯವಾಗಿತ್ತು ಅದು ನಿನ್ನ ಅಭಿಪ್ರಾಯಪ್ಪ. ಇನ್ನೊಬ್ಬ ಬಂದು ಹೇಳ್ಬೋದು, ಇದೇನು ರೀ ಹಿಂಗೆ ಕಿಟಕಿ ಹಾಕ್ಸಿದ್ರೆ ನಾಗರಾಜ್ ಇದು ತೆಗೀರಿ, ಇನ್ನೊಂದು ಹಾಕ್ರಿ ಅಂತ ಹೇಳ್ಬೋದು. ಅದು ಯಾವ್ರಿಗೆ ಯಾರ್ಯಾರು ಏನೇನು ಹೇಳ್ತಾರೋ. ಮನೆ ನಾವಿವಾಗ ಜ್ಞಾನ ಕೇಂದ್ರ ಕಟ್ಟಿದ್ದೀವಲ್ಲ, ಅಲ್ಲಿ ಬರ್ತಾ ಒಬ್ಬೊಬ್ರದ್ದು ಐಡಿಯಾ ತಲೆಗೆ ಎಲ್ಲ ಇಂಜಿನಿಯರ್ಗಿನ್ನ ಸೂಪರ್ ಐಡಿಯಾಸ್ ಕೊಡ್ತಾರೆ. ಸರ್ ಇಲ್ಲಿ ಹಿಂಗೆ ಮಾಡ್ಬೇಕಾಯ್ತು ಸರ್, ಇದು ಮೇಲೆ ಹಿಂಗೆ ಇದನ್ನ ಹಾಕ್ಸ್ಬಿಡ್ರಿ ಸರ್, ಇಲ್ಲೊಂದು ಡೋರ್ ಹಾಕ್ಸ್ಬಿಡ್ರಿ ಸರ್, ಇದನ್ನ ಹಿಂಗೆ ಮಾಡಿರಿ. ಎಷ್ಟು ಐಡಿಯಾ ಕೊಡ್ತಾರೆ ಮರೆಯ ಅಂತ ನನಗೆ, ಎಷ್ಟು ಐಡಿಯಾ ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅದಕ್ಕೆ ನಮಗೆಲ್ಲ ಇದು ಹೊಡಿಲೇ ಇಲ್ವಲ್ಲ ಇವಾಗ ಅಂತ ಹೇಳ್ತಾರೆ. ಇಲ್ಲಿ ನಾಟಕನೇ ಮಾಡಿಸ್ತೀನಿ ಸರ್ ಇದು ಪೂರ್ತಿ ಅಂತ ಒಬ್ಬರು ಹೇಳ್ತಾರೆ. ಇನ್ನೊಂದು ಇಲ್ಲಿ ಸಂಗೀತ ಇದು ಕಚೇರಿ ನಡಿಬೇಕು ಅಂತಾರೆ. ಇನ್ನೊಂದು ಏನೋ ಹೇಳ್ತಾರೆ. ಸೊ ಅಂದರೆ ಆ ಜಾಗ ಈಗಿರೋ ರೂಪದಲ್ಲಿ ವ್ಯಕ್ತಿಗಳನ್ನು ಚಿಂತನೆ ಮಾಡೋ ಥರ ಮಾಡ್ತು ಅಂತ ಅರ್ಥ. ಅದರ ಅರ್ಥ ಅಷ್ಟೇ, ನಥಿಂಗ್ ಬಿಯಾಂಡ್ ದಟ್. ಅದು ಒಬ್ಬ ಮನುಷ್ಯ ಬಂದರೆ ಇಲ್ಲೇನು ಮಾಡ್ಬೋದು ಅಂತ ಯೋಚನೆಗೆ ಒಳಪಡಿಸ್ತಾ ಇದೆ ಅಷ್ಟೇ ಅದರ ಸಾಧನೆ. ಆ ರೀತಿ ಚಿಂತನೆಯಲ್ಲಿ ಸಮಾಜಮುಖಿಯಾದ ಕೆಲಸಗಳಾದರೆ ನಿಜಕ್ಕೂ ಕೂಡ ಅದು ಒಳ್ಳೆಯದು ಅಂತ. ನಾನು ಕಾಲದ ತಗೊಳ್ತೀನಿ. ಹೆಂಗೆ ಕಾಲ ಹೆಂಗಿರುತ್ತಪ್ಪ ಮುಂದಿನ ಕಾಲ. ಈಗ ನಮ್ಮ ಕಾಲನೇ ಹಿಂಗೆ ಇದೆ. ನಾನು ನೋಡಿದ್ದೆ, ನಮ್ಮ ಅತ್ತೆ ಇಲ್ಲೇ ಅಕ್ಕಿತಿಮ್ಮನಟ್ಟಿನಲ್ಲಿ ನಾನು ಮದುವೆ ಆಗಿದ್ದು. ನಮ್ಮ ಬಿಲ್ಲಪ್ಪ ಏನೂ ಕೇಳಲ್ಲಪ್ಪ, ಅವನು ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ ಅವನು. ನಮ್ಮ ಅತ್ತೆ ಏನು ಮಾಡೋರು, ಬೆಂಗಳೂರಿಗೆ ಸೊಪ್ಪು ಕಳಿಸೋರು. ಹೊಲಕ್ಕೆ ಹೋಗಿ ಅವನು ಏನೂ ಕೇಳಲ್ಲ, ಸೊಪ್ಪಿನ ಸಾರು ಅಂದರೆ ಅವನಿಗೆ ಜಾಸ್ತಿ ಇಷ್ಟ ಅಂತ ಹೇಳಿ ಸೊಪ್ಪು. ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ಅಂತ ನಾನು ಯೋಚನೆ ಮಾಡ್ತೀನಿ.
ಎಷ್ಟೋ ದುಡ್ಡು ಬಂದಿರ್ಬೋದು, ಕೋಟಿಗಟ್ಟಲೆ ಬಂದಿರ್ಬೋದು, ಲಕ್ಷಾಧೀಶ, ಏನು ಅದಕ್ಕೆ ಸರಿ ಸಮಾನವಾಗಿ ಸಾಧ್ಯ. ಆ ಭಾವನೆಗೆ ಇರುತ್ತಲ್ಲ, ಆ ರಿಲೇಷನ್ಶಿಪ್ ಇದೆಯಲ್ಲ, ನಥಿಂಗ್ ಈಸ್ ಈಕ್ವಲ್ ಟು ದಟ್ ಗ್ರೇಟ್ ರಿಲೇಷನ್ಶಿಪ್. ಅದಕ್ಕೆ ನಾವು ನಮ್ಮ ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೋಬೇಕು. ಕಾಲಮಾನದ ಬಗ್ಗೆ ಒಂದೆರಡು ವಚನಗಳು ಇದು ಸುಭಾಷಿತಗಳು ಹೇಳ್ತೀನಿ ನೋಡಿ. ಮುಂದಿನ ಕಾಲವು, ಈಗ ಇದನ್ನು ನಾನು ಬರ್ಕೊಂಡಿರ್ಬೇಕಾದ್ರೆ ಒಂದು ಕನಿಷ್ಠ ಅಂದರೆ ಒಂದು 100 ವರ್ಷ ಆಗಿರ್ಬೋದು ಈ ಸುಭಾಷಿತಕ್ಕೆ. ಕನಿಷ್ಠ ನಾನು ಹೇಳೋದು, ಇನ್ನೂ 200 ವರ್ಷನೂ ಆಗಿರೋದು ಅವರು ಹೇಳ್ತಾರೆ, ಮುಂದಿನ ಕಾಲವು ಮತ್ತಷ್ಟು ಭಯಂಕರವಾಗಿರುತ್ತದೆ. ಅನೇಕ ರೀತಿಯ ಮೋಸಗಳಿಂದ ಕೂಡಿ ನಾನಾ ವಿಧದ ದ್ವೇಷ ದೋಷಗಳು ಬೆಳೆದು ಧರ್ಮವು ಆಚಾರವು ಲುಪ್ತವಾಗುತ್ತದೆ. ಯಾವ ಕಾಲದಲ್ಲಿ ಹೇಳಿದ್ದು? 100 ವರ್ಷದ ಹಿಂದೆ ಆ ಪುಣ್ಯಾತ್ಮರು ಹೇಳ್ತಾಯಿದ್ದಾರೆ. ಅದನ್ನೇ ಆಲ್ಮೋಸ್ಟ್ 12ನೇ ಶತಮಾನ ಅಥವಾ ಇನ್ನೊಂದು ಸ್ವಲ್ಪ ಆಚು ಈಚೆಗೆ ಇರ್ಬೋದು. ಪುರಂದರದಾಸರದು ಇದು, ದಂಡದ್ರೋಹಕ್ಕೆ ಉಂಟು ಪುಂಡು ಪೋಕರಿಗುಂಟು ಹೆಂಡತಿ ಮಕ್ಕಳಿಗಿಲ್ಲ ಈ ಕಾಲ. ದಂಡದ್ರೋಹಕ್ಕೆ ಉಂಟು ಪುಂಡು ಪೋಕರಿಗುಂಟು ಹೆಂಡತಿ ಮಕ್ಕಳಿಗಿಲ್ಲ ವಿಕಾಲ. ಧರ್ಮಕ್ಕೆ ಕೈ ಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲೋದಿ ಕಲಿ ಕಾಲ. ಧರ್ಮಕ್ಕೆ ಕೈ ಬಾರದಿ ಕಾಲ. ಅದನ್ನೇ ಈ ಸುಭಾಷಿತ ಹೇಳುತ್ತೆ. ಮುಂದಿನ ಕಾಲ ಭಯಂಕರವಾಗಿರ್ತದೆ. ಅಂದರೆ ಒಂದೊಂದು ದಿವಸ ನಾವೇನು ಕಳಿತೀವೋ ಅವನು ಬಾಡಿಗೆ ಬರ್ತೀನಿ ಅಂತ ದುಡ್ಡು ಇಸ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಇನ್ಯಾರೋ ಬಂದಿದ್ದಾರೆ ಸರ್, ಅವ್ನು ಹೆಂಗೆ ಮಾತಾಡಿದೆ ಸರ್, ತಹಸೀಲ್ದಾರ್ ಆಫೀಸ್ನ ಹತ್ರ ಮುಂದೆ ತಹಸೀಲ್ದಾರ್ ನಾನು ದಿನ ಕೆಲಸ ಮಾಡ್ತೀನಿ ನನಗೆ ಗೊತ್ತು ಅಂತಂದು ಈ ಕಡೆ ಬಾಗ್ಲಾಗ ಆಸೆ ಆ ಕಡೆ ದುಡ್ಡು ಇಸ್ಕೊಂಡು ಹೊರಟುಬಿಡ್ದು. ಹೊಸದುರ್ಗದಲ್ಲಿ ಆಗಿರೋದು ನಾನು ಹೇಳ್ತಾ ಇರೋದು. ಶಾಸ್ತ್ರಿಗಳು ಎಷ್ಟು ಜನ, ಹೆಣ್ಣು ತೋರಿಸ್ನಿ ಅನ್ನೋರು ಎಷ್ಟು ಜನ. ಅಪ್ಪ, ಇದನ್ನು ನೀವೇನಾದರೂ ದಾಖಲಿಸ್ಕೊಂಬಿಟ್ರೆ ಅಥವಾ ನೆನಪು ಮಾಡ್ಕೊಂಡ್ರೆ ಮಿತಿ ಇಲ್ಲದೆ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಇದು ಅದಕ್ಕೆ ನಾನಾ ವಿಧದ ದ್ವೇಷ, ಇದಕ್ಕೆ ಮಿತಿನೇ ಇಲ್ಲ. ದೋಷಗಳಿಗೆ ಮಿತಿ ಇಲ್ಲ, ನಮ್ಮ ದ್ವೇಷಗಳಿಗೂ ಕೂಡ ಮಿತಿ ಇಲ್ಲ. ಅಷ್ಟು ಎಲ್ಲ ಥರದ ಚೀಟಿಂಗ್ ಅಂತ ನಾವು ಕರಿಬೋದು ಇದನ್ನ. ಆ ಥರ ಇದಿರುತ್ತೆ. ಇನ್ನೊಂದು ಸುಭಾಷಿತ ಇದೆ, ಅದನ್ನು ನೋಡಿ. ಕಲಿಯುಗದಲ್ಲಿ ಧರ್ಮವು ಅಧರ್ಮದಿಂದ ಸೋಲುತ್ತದೆ. ವಿ ಆರ್ ಡಿಫೀಟಿಂಗ್. ನಮಗೆ ನಾವೆಂಥ ಶೂರರು ಅಂದರೆ, ಕಾನ್ಸ್ಟಿಟ್ಯೂಷನ್ ಸಮಾನತೆ ಬಗ್ಗೆ ಮಾತಾಡುತ್ತೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಬಾಡುತ್ತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುತ್ತೆ. ಅದನ್ನು ಇನ್ನೂ ಹೆಚ್ಚು ಮಾಡೋಣ ಅಂತ ಆ ಥರ ಅಲ್ಲ. ಕಾನ್ಸ್ಟಿಟ್ಯೂಷನ್ ಸೋಲ್ಸೋದು ಹೆಂಗೆ, ಎಲ್ಲರ ಚಿಂತೆ ಹೌ ಟು ಡಿಫೀಟ್ ಕಾನ್ಸ್ಟಿಟ್ಯೂಷನ್. ಈ ಥರ ನಾವು ಯೋಚನೆ ಮಾಡಿದರೆ ನಕಾರಾತ್ಮಕವಾಗಿ ಎಂದಾದ್ರೂ ನಾವು ಪ್ರಗತಿಪರರಾಗೋಕ್ಕೆ ಸಾಧ್ಯ. ಸಮಾನತೆಯಿಂದ ಎಲ್ಲರೂ ಸಹಜೀವಿಗಳಾಗಿ ಬದುಕಲಿಕ್ಕೆ ಸಾಧ್ಯನಾ ಅಂತ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತಂದರೆ ಅವರ್ ಥಿಂಕಿಂಗ್ ಈಸ್ ಆಲ್ವೇಸ್ ಟು ಡಿಫೀಟ್ ಎ ಪರ್ಟಿಕ್ಯುಲರ್ ಥಿಂಗ್. ಧರ್ಮನ ನಾನು ಹೆಂಗೆ ಸೋಲ್ಸಪ್ಪ, ಅದು ಹಂಗೆ ನಡ್ಕೊಳಲ್ಲ. ಅವರೇ ಅದ್ಯಾಕೆ ಎಡೆ ಕೊಟ್ಟ ಮೇಲೆ ಉಣ್ಬೇಕು, ನಾನು ಹಂಗೆ ನಡ್ಕೊಳಲ್ಲ ಅಂತ ಹೇಳಿಬಿಟ್ಟ ಮನೆಗೆ. ಇನ್ನೊಬ್ಬನು ಹಂಗೆ ಮಾಡ್ತಾನೆ. ಸರಿಯಪ್ಪ, ಇದಕ್ಕೆ ಬೆಟ್ ಹೊರಗೆ ಬಿಡ್ತಾ ಇದ್ದೀರಲ್ಲ, ಅದನ್ನು ದೇವ್ರ ಕೋಣೆಗೆ ತಂಬ, ಅದ ಮೇಲೆ ದೇವ್ರ ಮೇಲೆ ಫೋಟೋ ಮೇಲೆ ಇಟ್ಟು ಪೂಜೆ ಮಾಡಪ್ಪ ಅಂತ ಹೇಳ್ಬೇಕಷ್ಟೇ ನಾವು. ಯಾಕೆ ದೋಸ್ ಕಸ್ಟಮ್ಸ್ ಟ್ರೆಡಿಷನ್ಸ್ ಏನಿದೆಯೋ, ನಮ್ಮ ಸಂಪ್ರದಾಯಗಳು, ಸತ್ಸಂಪ್ರದಾಯಗಳು ನಮಗೆ ನಮ್ಮ ಜೀವನವನ್ನು ಡಿಸಿಪ್ಲಿನ್ ಮಾಡುತ್ತೆ, ಶಿಸ್ತುಬದ್ಧವಾಗಿ ಮಾಡುತ್ತೆ. ಅದಕ್ಕಾಗಿ ನಾವು ಮಾಡ್ಕೊಂಡಿರೋದಷ್ಟೇ. ಅದರಲ್ಲಿ ಏನೋ ಒಂದು ಮಹತ್ತಾದ್ದಿದೆ ಅಂತಲ್ಲ. ಮೆಟ್ಟನ್ನು ಒಂದು ಜಾಗದಲ್ಲಿ ಬಿಟ್ಟರೆ, ನೀರನ್ನು ಒಂದು ಜಾಗದಲ್ಲಿಟ್ಟರೆ, ಅಡುಗೆ ಮಾಡೋದು ಒಂದು ಮನೆ ಇದ್ದರೆ, ಬಾತ್ರೂಮ್ ಪ್ರತ್ಯೇಕವಾಗಿದ್ದರೆ, ಇದೆಲ್ಲ ನಮ್ಮ ಜೀವನಕ್ಕೆ ನಾವು ಮಾಡ್ಕೊಂಡಿರೋಂಥ ಶಿಸ್ತು ಅಷ್ಟೇ. ಇಟ್ ಡಿಸಿಪ್ಲಿನ್ಸ್ ಅವರ್ ಲೈಫ್. ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಲಿಯುಗದಲ್ಲಿ ಧರ್ಮವು ಅಧರ್ಮದಿಂದ ಸೋಲುತ್ತದೆ, ಸುಳ್ಳೇ ಸತ್ಯಕ್ಕಿಂತ ಬಲವಾಗುತ್ತದೆ. ಸುಳ್ಳೇ ಸತ್ಯಕ್ಕಿಂತ ಮೋರ್ ದೆನ್, ಅಂದರೆ
ಅಬ್ಬಾ ಸುಳ್ಳು ಹೇಳ್ದ ಸೊತ್ತಿ ತಲೆ ಮೇಲೆ ಹೊಡೆದಂಗೆ ಅದನ್ನು ನಾವು ನೋಡ್ತಾ ಇದ್ವಿ ಇವತ್ತು. ಸೇವಕರು ಅರಸರನ್ನು ಮೀರುತ್ತಾರೆ, ದಿ ಸರ್ವೆಂಟ್ ದೇ ಎಕ್ಸೆಲ್ ದಿ ಕಿಂಗ್ಸ್ ಅಂತ ಹೇಳ್ತಾರೆ. ಅದು ಆಗ್ತಾರೆ. ಇನ್ನೊಂದು ಕೊನೆ ಮಾತು, ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಹೇಳ್ತೀನಿ. ಪಾಪ ಗಂಡಸರು ಹೆಂಗಸರ ವಶದಲ್ಲಿರುತ್ತಾರೆ ಅಂತ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಅಷ್ಟು ಕಠಿಣ ಆಗ್ಬೋದು ಅಂತ ಹೇಳಿ ಅದು ಹೇಳಿದ್ದಾರೆ, ಅದು ಜೋರಾಗಿ ಹೇಳಿದ್ದಾರೆ. ನಾನು ಸ್ವಲ್ಪ ಮಾಡಿಫೈ ಮಾಡಿ ಹೇಳ್ತೀನಿ. ಇವಾಗೆಲ್ಲ ಜಡ್ಜಸ್, ಲೇಡಿ ಜಡ್ಜಾ, ವಸ್ತುರದಲ್ಲಿ ಜಡ್ಜಸ್ 50% ಜಡ್ಜಸ್, 60%, 75, 33%. ನಾನೊಂದು ಅಂದರೆ ಈ ಐಡಿಯಾ ಕೊಡಬೇಕೋ ಗೊತ್ತಿಲ್ಲ. ಒಂದು ನಾಳೆ ಹೇಳ್ತಾರೆ, ನಾವು ಮಹಿಳೆಯರದೇ ಒಂದು ಪಕ್ಷ ಕಟ್ತೀವಿ ಕಂಡ್ರೆ, ನೀವೇನು ಕೇಳಿದರೆ ನಮಗೆ ಪರ್ಸೆಂಟೇಜ್ 33 ಸೀಟೇ ಕೊಡ್ತಾಯಿಲ್ಲ. ನಾವೇ ಒಂದು ಮಹಿಳಾ ಪಕ್ಷ ಅಂತ ಕಟ್ತೀವಿ, ಮಹಿಳಾ ಕಾಂಗ್ರೆಸ್ ಅಂತ ಕಟ್ತೀವಿ, 100% ಎಲ್ಲ ಮಹಿಳೆಯರಿಗೆ ಕೊಡ್ಬೋದಲ್ಲ ಟಿಕೆಟ್. ಎಂದಾದರೂ ಒಂದು ಯೋಚನೆ ಬಂದುಬಿಟ್ರೆ, ರಿಸರ್ವೇಷನ್ ಬಿಲ್ ಯಾಕೆ ಪಾಸ್ ಮಾಡಬೇಕು, ಒಂದು ಪಕ್ಷ ಕಟ್ಟಬೇಕಷ್ಟೇ, ದಟ್ಸ್ ಆಲ್. ಹಿಂಗೆ ಇದು ಸೇವಕರು ಇರ್ತಾನೆ. ಹೆಂಗಸರ ವಶದಲ್ಲಿ ಗಂಡಸರು ಇರ್ತಾರೆ. ಅಂದರೆ ಡ್ರೆಸ್ ಚೇಂಜ್ ಆಗಬಹುದು ಇನ್ನು 5-10 ವರ್ಷದಲ್ಲಿ. ನೀವು ಮಗುವನ್ನು ನೋಡ್ಕೊಳ್ಳಿ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ ಕಚೇರಿಗೆ ಅಂತ ವ್ಯಾನಿಟಿ ಬ್ಯಾಗ್ ಹಾಕ್ಕೊಂಡು ಡೆಪ್ಟಿ ಕಮಿಷನರು, ಅಸಿಸ್ಟೆಂಟ್ ಕಮಿಷನರ್ ಆದರೆ ನೀವು ಚೆನ್ನಾಗಿ ನೋಡ್ಕೊಳ್ರಿ ಬಂದವರೆಗೂ. ಅದಕ್ಕೆ ಕಾಲಕ್ಕೆ ಸರಿಯಾಗಿ ತಿನ್ನಿಸ್ರಿ ಅಂದರೆ ಅಡುಗೆ ಮಾಡ್ಕೊಂಡು ರಾವ ಮಸಿ ಬಳಕಂದು ಅದು ನೀವು ಊಹೆ ಮಾಡೋಕ್ಕಾಗಲ್ಲ ಅಂಥ ಸ್ಥಿತಿ ನಮ್ಮ ಸಮಾಜದಲ್ಲಿ ನಾವು ನೋಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಹಾಂ, ಸೊ ಇಟ್ ಮೇ ಹ್ಯಾಪನ್. ಅದು ಅತಿ ಸಮೀಪದಲ್ಲಿದೆ ಅಂಥ ಕಾಲ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಯಾರು ವ್ಯಕ್ತಿಗಳಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋವಂಥದ್ದು, ಯಾರ ಮನೆಗೆ ಅತಿಥಿಗಳು ನಗ್ತಾ ಬರ್ತಾರೋ, ಬಿಲಪ್ಪರ ಅವ್ರ ಮನೆಗೆ ನಾವು ಹೋಗ್ತೀವಪ್ಪ, ನಾವು ಗೆಸ್ಟ್ ಅಂತ. ಯಾರ ಮನೆಗೆ ನಗ್ತಾ ಅತಿಥಿಗಳು ಬರ್ತಾರೋ, ಸಂತೋಷವಾಗಿರ್ತಾರೋ, ಸಂಬಂಧಿಗಳು ಬರ್ತಾರೋ, ಅವರೇ ಗೃಹಸ್ಥರು ಅಂತ. ಇನ್ನು ಉಳಿದಿರೋರೆಲ್ಲ ಗೃಹಸ್ಥರಲ್ಲ, ಬರೀ ಕಾವಲುಗಾರರು, ಮನೆಗಿದ್ದಾರೆ ಅಷ್ಟೇ. ಗೃಹಸ್ಥ ಅನ್ನೋಂಥ ಸ್ಟೇಟಸ್ ಹೆಂಗಿದೆ ನೋಡಿ. ನಮ್ಮ ಹಿರಿಯರು ಎಷ್ಟು ಭದ್ರವಾಗಿ ಮಾಡಿದ್ದಾರೆ. ದೂರದಿಂದ ನಮ್ಗೆ ಹುಡುಕ್ಕೊಂಬರ್ಬೇಕಂತೆ ಅವರು. ನಾನು ಒಂದು ಊರಿನಲ್ಲಿ ಒಂದು 100 ಮನೆ ಇರ್ಬೋದು, 100 ಮನೆಯವರು ಗೊತ್ತಿರ್ಬೋದು ಅವರಿಗೆ. ಇಲ್ಲ ನಾನು ಇವತ್ತು ರಾತ್ರಿ ಅವರು ಚಾಪೆ ಬಡವ್ರು ಇರ್ಬೋದು, ಅವ್ರ ಮನೆಗೆ ನಾನು ಮನೆ ಕೇಳೋದು, ಒಂದು ತಲೆದಿಂಬು ಚಾಪೆ ಆದರೆ ಸಾಕು ಅಂತ ಪ್ರೀತಿ ಮಾಡಿದ್ರೆ ಯು ಆರ್ ಎ ಗುಡ್ ಹೋಸ್ಟ್. ನೀವು ಒಬ್ಬ ಗೃಹಸ್ಥ ಧರ್ಮ ಅನ್ನೋದು ಅಷ್ಟು ಶ್ರೇಷ್ಠವಾಗಿದೆ. ಇದನ್ನು ನಾವು ತಿಳ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾವು ಅಂದ್ಕೊಂತೀವಿ ಮಠಾಧೀಶರು ಇದು ಚೆನ್ನಾಗಿರ್ಬೋದೇನೋ ಅಂತ. ಏನೂ ಇಲ್ಲ, ಆ ಥರ ಏನೂ ಇಲ್ಲ. ಅವ್ರದ್ದು ಒಂದು ಆಯ್ಕೆ. ವಿ ಹ್ಯಾವ್ ಎ ಚಾಯ್ಸ್ ಆಫ್ ಲೈಫ್. ಯು ಹ್ಯಾವ್ ಎ ಚಾಯ್ಸ್ ಆಫ್ ಲೈಫ್. ನೀವು ಜೀವನದ ಆಯ್ಕೆ ನಮ್ಮೆಲ್ಲರಿಗೂ ಇದೆ. ನಾವು ಹಿಂಗೂ ಇರ್ಬೋದು, ಹಂಗೂ ಇರ್ಬೋದು. ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದಕ್ಕೆ ಯಾವ ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಡೋರು ಎಷ್ಟು ಜನ ಮದುವೆ ಆಗಿದ್ದಾರೆ ಅಂದರೆ 100%. ಗೌರ್ಮೆಂಟ್ ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಡೋ ಅಂಥ ಪ್ರಿನ್ಸಿಪಾಲ್ರು, ಮೇಸ್ಟ್ರುಗಳು ಎಷ್ಟಿದ್ದಾರೆ? 100%. ಗ್ರೂಪ್ ಡಿ ಎಂಪ್ಲಾಯೀಸ್ ಎಷ್ಟಿದ್ದಾರೆ ರೀ? 100%. ಎಲ್ಲ ಕ್ಲರ್ಕ್ಸ್ ಎಷ್ಟಿದ್ದಾರೆ ರೀ? 100%. ಸೊ ಸಮಾಜ ನಡೀತಾ ಇರೋದು ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಚುನಾಯಿತ ಪ್ರತಿನಿಧಿಗಳೇನು ರೀ? ವೈವಾಹಿಕ ವಿವಾಹದ ಜೀವನ ಮಾಡಿರೋ ಅಂಥವ್ರೆ ಅಲ್ಲಿರೋ ಅಂಥದ್ದು. ದೇಶ ಕಟ್ಟಿದ್ದಾರೆ, ಯೂನಿವರ್ಸಿಟಿ ಮಾಡಿದ್ದಾರೆ, ವೈಸ್ ಚಾನ್ಸಲರ್ಸ್ ಆಗಿದ್ದಾರೆ, ಎಜುಕೇಷನ್ ಕೊಟ್ಟಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಜುಡಿಷಿಯರಿ ನಡೆಸ್ತಾ ಇದ್ದಾರೆ. ಗೃಹಸ್ಥರು ಯಾಕೆ ಕಮ್ಮಿ? ಇದು ಒಂದಿನ ನಾವು ಯೋಚನೆ ಮಾಡಬೇಕಲ್ಲ. ನಮ್ಮದು ಒಂದು ಸ್ಥಿತಿ, ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡಬೇಕಷ್ಟೇ. ಗೃಹಸ್ಥರ
ಒಂದು ಶಿಸ್ತಿನ ಜೀವನವನ್ನು ಗೃಹಸ್ಥರಾಗಿ ಮಾಡಬೇಕು ಹೊರತು ಅವ್ರಿಗಿನ್ನ ಕಡಿಮೆ ಅಂತ ಭಾವನೆ ಇರ್ಬಾರ್ದು. ಗೌರವಿಸ್ಬೇಕು, ಎಲ್ಲ ವ್ಯಕ್ತಿಗಳನ್ನು ಗೌರವಿಸ್ಬೇಕು. ದೊಡ್ಡವರಾದರೂ ಗೌರವಿಸ್ಬೇಕು, ಚಿಕ್ಕವರಾದ್ರೂ ಗೌರವಿಸ್ಬೇಕು. ಗೌರವವನ್ನು ಎಲ್ಲರಿಗೂ ಕೊಡಬೇಕು. ಯಾರೂ ಗೌರವದಿಂದ ವಂಚಿತರಾಗಬಾರ್ದು. ಈ ಮೇ ಬಿ ಎ ಲೇಬರರ್, ವಿ ಮಸ್ಟ್ ರೆಸ್ಪೆಕ್ಟ್ ಹಿಮ್. ಈ ಮೇ ಬಿ ಎ ಟಾಪ್ ಮೋಸ್ಟ್ ಮ್ಯಾನ್, ನಂಬರ್ 1 ಪ್ರೆಸಿಡೆಂಟ್ ಆಫ್ ದ ಕಂಟ್ರಿ, ವಿ ಮಸ್ಟ್ ರೆಸ್ಪೆಕ್ಟ್ ದಟ್ ಮ್ಯಾನ್. ಯಾರೂ ಅಗೌರವಕ್ಕೆ ಒಳಗಾಗಬಾರ್ದು. ಆ ರೀತಿ ನಮ್ಮ ಜೀವನವನ್ನು ನಾವು ಕಟ್ಕೋಬೇಕು. ಸಂಪತ್ತುಗಳ ಬಗ್ಗೆ ಹೇಳ್ತಾರೆ. ಯಾವುದು ಸಂಪತ್ತು? ನಾವು ಅಂದ್ಕೊಳ್ತೀವಿ ಒಂದಷ್ಟು 2-3 ಕಾರ್ ಇದ್ದು ಒಂದು ದೊಡ್ಡ ಮನೆ ಕಟ್ಟಿದರೆ, ಮಾಡಿ ಮನೆಗಳನ್ನು ಬಾಡಿಗೆ ಬಂದರೆ, ಇನ್ನೇ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿದರೆ ಕೋಟೆ ಅದು ಸಂಪತ್ತಲ್ಲ. ನೋಡಿ, ದಾನ, ಸತ್ಯ, ಶೀಲ, ತಾಳ್ಮೆ, ಇದು ನಿಜವಾದಂಥ ಸಂಪತ್ತು. ಮನುಷ್ಯನಿಗೆ ನಿಜವಾದಂಥ ಸಂಪತ್ತು ಯಾವುದು ಅಂದರೆ ದಾನ. ಅಂದರೆ ರೆಡಿಯಾಗಿ ಇದಕ್ಕೆ ಹೌದಾ, ನಿಮಗೆ ಬೇಕಾ, ಇದು ನಿಮಗೋಸ್ಕರನೇ ಇರೋ ಅಂಥದ್ದು. ನೋಡಿ, ಈಗ ಥಿಯಾಸಫಿನಲ್ಲಿ ನಾವೆಲ್ಲ ಕುತ್ಕೊಂಡು ಎಷ್ಟು ಶಾಂತಿಯುತವಾಗಿ ಭಜನೆ ಮಾಡಿದ್ವಿ. ಕಲಾ ತಂಡಗಳು ನಾವು ಮಾನೋ ಆ್ಯಕ್ಟಿಂಗ್ ಮಾಡಿದ್ರು, ಹಾಡು ಹೇಳಿದರು, ಎಲ್ಲವನ್ನೂ ಕೇಳಿದ್ವಿ. ಇದು ಯಾವಾಗ ಸಾಧ್ಯ ಆಗುತ್ತೆ? ಯಾರೋ ಒಬ್ಬರು ಪುಣ್ಯಾತ್ಮರು ಈ ಜಾಗದಲ್ಲಿ ಥಿಯಾಸಫಿ ಮಾಡಿ ಅಂತ ಹೇಳಿ ಕೊಟ್ಟಿರೋದ್ರಿಂದ ಅಲ್ವರ. ಅದಕ್ಕೆ ದಾನಕ್ಕೆ ಸಮನಾದಂಥ ಸಂಪತ್ತು ಇನ್ನೇನೂ ಇಲ್ಲ. ಗಿಫ್ಟ್, ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ನಾವು ಮಾಡೋಕ್ಕಾಗಲ್ಲ. ಹಾಗೆ ಬಿಟ್ಟು ಹೋಗ್ತೀರಿ. ನಾನು ಇವಾಗ ಇದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಮಗ ಕುಡುಕನಿಗೋ ಯಾರಿಗೋ ಬಿಟ್ಟು ಹೋಗ್ಬೇಕು. ಅವನು ನಾನು ಹೋದ್ಮೇಲೆ ಥಿಯಾಸಫಿನೇ ನಡೆಸ್ತಾನೆ ಅಂತ ಏನು ಗ್ಯಾರಂಟಿ? ಈಗ ಥಿಯಾಸಫಿ ನಡೀತಾ ಇದೆ, ಇನ್ನೊಬ್ಬರು ಕೈಯಲ್ಲಿದೆ. ಆದರೆ ಒಬ್ಬರು ದಾನಿಗಳಿದ್ದಾರೆ. ಇದ್ರ ಹಿಂದೆ ಈ ಜಾಗದಲ್ಲಿ ನೀವು ಇಂಥದ್ದೊಂದು ಇದು ಯಾವ ಕಾಲಕ್ಕೂ ನಡೆಯುತ್ತೆ, ಇನ್ನೆಷ್ಟೋ ವರ್ಷಗಳು ಇದು ನಡೆಯುತ್ತೆ. ಅದರಿಂದ ಇರೋದನ್ನು ಕೊಡೋದು ಡಿಸ್ಟ್ರಿಬ್ಯೂಟಿವ್ ಜಸ್ಟಿಸ್ ಅಂತ ಕರಿತೀವಿ ನಾವು. ಇದಕ್ಕೆ ಹಂಚಿ ಉಣ್ಣೋ ಅಂಥ ಮನೋಭಾವ, ಸ್ವಭಾವ ಇರೋದನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೊಂಡು ಸಹಜೀವಿಗಳಾಗಿದ್ವಿ, ನೀವು ತಗೊಳ್ಳಿ ಅನ್ನೋ ಅಂಥದ್ದಕ್ಕೆ ಡಿಸ್ಟ್ರಿಬ್ಯೂಷನ್. ನಮಗೆ ವಾಲಂಟ್ರಿಯಾಗಿ ಬಂದರೆ, ನಮ್ಮ ಮನಸ್ಸಿಗೆ ಬಂದರೆ ನಾನು ಕೊಟ್ಬಿಡೋಣ ನನ್ನ ಹತ್ರ ಇರೋದಂದರೆ ಅದಕ್ಕೆ ದಾನ ಅಂತ ಕರಿತೀವಿ. ಸರ್ಕಾರದವರು ವಸೂಲು ಮಾಡೋದು ಅದಕ್ಕೆ ಟ್ಯಾಕ್ಸ್ ಅಂತೀವಿ. ಟ್ಯಾಕ್ಸು, ಭಾರಿ ಟ್ಯಾಕ್ಸು, ಸಿಕ್ಕಾಬಟ್ಟೆ. ಇದಕ್ಕೆ ಇನ್ಕಮ್ಮು ಟ್ಯಾಕ್ಸು, ಮನೆ ಬಾಡಿಗೆ ಬರುತ್ತೆ ಅದಕ್ಕೆ ಟ್ಯಾಕ್ಸು, ಈ ಡೀಸೆಲ್ ಹಾಕ್ಕೋಬೇಕು ಟ್ಯಾಕ್ಸು, ಪೆಟ್ರೋಲ್ ಹಾಕಬೇಕು ಟ್ಯಾಕ್ಸ್, ಚಪ್ಪಲಿ ತಗೋಬೇಕು ಟ್ಯಾಕ್ಸು. ಮನೋರಂಜನೆ ಮಾಡಬೇಕು, ಒಂದು ಗಳಿಗೆ ಹೋಗಿ ಕುತ್ಕೊಂಡು ನಗಬೇಕು, ಮನೋರಂಜನೆ ಟ್ಯಾಕ್ಸು, ಮನೋರಂಜನಾ ತೆರಿಗೆ ಅಂತಿದೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸು, ಅದು 5 ಸ್ಟಾರ್ ಹೋಟ್ಲಲ್ಲಿ ಕಾಲ ಮೇಲೆ ಅದು ಬಿಲ್ ಕೊಟ್ಟಾಗ ಗೊತ್ತಾಗುತ್ತೆ ಎಷ್ಟು ತೂಕ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ಗೊತ್ತಾಗಲ್ಲ. ಇಲ್ಲಿ ಕಾಲ ಮೇಲೆ ಕಾಲು ಕೂತಕ್ಕಿಂತಾನೆ ಬಿಲ್ ತಂದಿಟ್ಬಿಡ್ತಾನೆ. ಕುತ್ಕೊಂಡು ಎದ್ದಿರೋದಕ್ಕೆ 150 ರೂಪಾಯಿ ಅಂತ ಹಾಕಿರ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೋ ಎಷ್ಟು ತೂಕ ಆಯ್ತವು ಮರೆ ಇದು ಕೂತಿರೋದು ಸೆ. ಅದರಿಂದ ದಾನ, ಟ್ರುತ್, ಎಟರ್ನಲ್ ಟ್ರುತ್. ನೋಡಿ, ಟ್ರುತ್ ಅನ್ನೋದಕ್ಕೆ ನಾವೆಲ್ಲ ಭಾಷೆನಲ್ಲಿ ಹಿಡ್ದಿಡೋಕ್ಕೆ ನೋಡ್ತಾ ಇದ್ವಿ. ನಾವೆಲ್ಲ ನಮ್ಮ ಆಲೋಚನೆ ಏನಂದರೆ, ಆ ಸತ್ಯವನ್ನು ಆ್ಯಸ್ ಇಟ್ ಈಸ್ ನೋಡೋಕ್ಕಾಗ್ತಾ ಇಲ್ಲ ನಮಗೆ. ನಾವೇನು ಮಾಡ್ತೀವಿ, ಒಂದು ಭಾಷೆಯಲ್ಲಿ ಬಂಧಿತವಾಗಿ ಮಾಡೋಕ್ಕೆ ನೋಡ್ತಾ ಇದ್ವಿ. ಅದು ಕೆಲವು ವೇಳೆ ಅತಿಶಯೋಕ್ತಿ ಆಗ್ಬೋದು, ಕೆಲವು ವೇಳೆ ಅದು ಇರೋದಕ್ಕಿಂತ ಕಮ್ಮಿ ವರ್ಣನೆ ಮಾಡ್ಬೋದು, ಕೆಲವು ವೇಳೆ ಸರಿಯಾಗಿ ವರ್ಣನೆನೂ ಮಾಡ್ಬೋದು ಅಂತ. ಒಂದು ಸಾರಿ ಯಥಾಸ್ಥಿತಿಯನ್ನು ನಾವು ಭಾಷೆಯ ಚೌಕಟ್ಟಿನಲ್ಲಿ ತರಕ್ಕೆ ಇಷ್ಟಪಟ್ವಿ ಅಂದರೆ ಅದು ದುರ್ಬಲವಾಗಿ ಕ್ಷೀಣಿಸಿ ಹೋಗುತ್ತೆ. ನಾನು ಈಗ ನಿಮ್ಗೆ ಉದಾಹರಣೆ ಕೊಟ್ಟೆ, ಭೈರಪ್ಪನ ಬೆಟ್ಟದ. ಅದು ಭೈರಪ್ಪನ ಬೆಟ್ಟ ನೋಡಿ ಖುಷಿ ಪಡಬೇಕಷ್ಟೇ. ಆಹಾ ಎಂಥ ಗಿಡ ಮರಗಳಿದೆ, ಯಾವ ಕಲೆಗಾರನ್ನ ಕಂಡ್ರೆ ಈ ರೀತಿ ಕಲ್ಲು ಜೋಡಿಸ್ಬಲ್ಲ ಅಂತ. ನಮ್ಮ ರಾಮಣ್ಣನ ಕೆಲಸ ಮಾಡೋದು ನಾವು ಮೊಳಕಾಲ್ಮೂರ್ಗೆ ಹೋಗಿದ್ವಿ.
ಅಲ್ಲಿ ಒಂದೊಂದು ಗುಡ್ಡ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಪ್ರಕೃತಿ ಎಷ್ಟು ಸೊಗಸಾಗಿದೆ. ದುರ್ಗದ ಗುಡ್ಡ ನೋಡಿದ್ರೂ ನನಗೆ ಅಷ್ಟೇ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಆ ಥರ ಕಲ್ಲು ಜೋಡಿಸೋದು, ಅಷ್ಟು ಸೂಕ್ಷ್ಮವಾಗಿ ನಿಲ್ಲಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇವಾಗ ಏನೇನು ಕಷ್ಟ ಮಾಡಬೇಕು. ನಮ್ಮ ಹಿಂದಿನವ್ರು ಹೆಂಗಿರ್ಬೋದು, ಅಷ್ಟಷ್ಟು ಬಂಡೆಗಳನ್ನು ಗೈದೆ, ಏನೂ ಕೆತ್ತದೆ, ಏನು ಮಾಡಿದೆ, ತಗೊಂಡೋಗಿ ಇಟ್ಟು ಕೋಟೆ ಕಟ್ಟಿದಾರಲ್ಲ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ. ಸೊ ಈ ಪರಿಸರವನ್ನು ನೋಡಿ, ಜಲಗಳನ್ನು ನೋಡಿ, ಊರನ್ನು ನೋಡಿ, ಜನಗಳ ಭಾಷೆ ನೋಡಿ, ಇದೆಲ್ಲದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೊಗಸಾಗಿದೆ. ಅದು ಆ ನೇಚರ್ಸ್ ಇದು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಎಷ್ಟು ಅದ್ಭುತಗಳಿದೆ ಅನ್ನೋದನ್ನು ನೋಡೋಕ್ಕೂ ಕೂಡ ನಮಗೆ ಸಾಧ್ಯ ಆಗಲ್ಲ. ಅಷ್ಟು ಸೊಗಸಾಗಿದೆ. ಅದನ್ನು ನಾವು ಮಾಡಬೇಕಷ್ಟೇ. ಆಮೇಲೆ ಮನುಷ್ಯನಿಗೆ ಚೆನ್ನಾಗಿರೋಕ್ಕೆ ಇದು ಸಂಪತ್ತು, ಇದೆಲ್ಲ ವೆಲ್ತ್ ಇದೆ. ಶೀಲಕ್ಕೆ ಕ್ಯಾರೆಕ್ಟರ್ ಅಂತ ಹೇಳಿದೆ, ಅದು ನಿಮಗೆ ಗೊತ್ತಿದೆ. ಇದು ನಡವಳಿಕೆ ಮನುಷ್ಯನಿಗೆ ಆಧಾರ ಏನು ಅಂದರೆ ಗಟ್ಟಿತನ ಬರಬೇಕು ಅಂದರೆ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಇಲ್ಲದೆ ಇದ್ದರೆ ಅಂದರೆ ಏನು ಸಂಪತ್ತಿದ್ದರೂ ಕೂಡ ಆ ಕ್ಯಾರೆಕ್ಟರ್ ಮುಂದೆ ಅದಕ್ಕೇನು. ಇಫ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಆರೋಗ್ಯ ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಆದಂಗೆ ಲೆಕ್ಕ. ಆದರೆ ಕ್ಯಾರೆಕ್ಟರ್ ವ್ಯಕ್ತಿಗೆ ಶೀಲ ಇಲ್ಲದೆ ಇದ್ದರೆ ಆ ವ್ಯಕ್ತಿ ಸತ್ತಂತೆ ಸರಿ. ಅದಕ್ಕೆ ಅದರಿಂದ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ದಾನನ ಕೊಡೋಂಥದ್ದು, ಟ್ರುತ್ತನ್ನು ನಾವು ಗೌರವಿಸಬೇಕು. ಪೇಷನ್ಸ್ ಇದನ್ನು ಕೂಡ ಅತಿ ಉತ್ತಮವಾದಂಥ ಮೌಲ್ಯ. ತಾಳ್ಮೆ ಅನ್ನೋವಂಥದ್ದು, ಪೇಷನ್ಸ್ ಟು ಟಾಲ್ರೇಟ್ ಅದರ್. ಯಾರು ಎಕ್ಸ್ಕ್ಯೂಸ್ ಮಾಡ್ಬೋದು, ಇದು ನಮಗೆ ಜಡ್ಜಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾರೋ ನನಗೆ ಮೊನ್ನೆ ಒಂದು ಪ್ರಶ್ನೆ ಕೇಳ್ತಾಯಿದ್ರು, ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ನ್ಯಾಯಮೂರ್ತಿಯಾಗಿ ಯಾವ್ಯಾವ ಪ್ರಕರಣದಲ್ಲಿ ತೀರ್ಮಾನ ಕೊಟ್ಟಿದ್ದೀರಿ ಸರ್ ಅಂತ ನಾನು ಕೇಳಿಬಿಟ್ರು. ಆವಾಗ ನೋಡಿ, ಇಲ್ಲಿ ಬಿಲ್ಲಪ್ಪ ಒಂದು ವ್ಯಕ್ತಿಯಾಗಿ ಬೇರೆ, ಬಿಲ್ಲಪ್ಪ ಒಬ್ಬ ನ್ಯಾಯಮೂರ್ತಿಯಾಗಿ ಬೇರೆ ರೋಲ್. ಅದು ಬೇರೆ ಬೇರೆ. ಇದಕ್ಕೆ ಒಂದು ಪ್ರಕರಣ ಬಂದ್ಬಿಡ್ತು. ಆ ಪ್ರಕರಣ ಎಷ್ಟು ಇದು ಅಂತಂದರೆ, ನಿರ್ಭಯ ಕೇಸ್ ಇತ್ತು, ಡೆಲ್ಲಿನಲ್ಲೇ ಆಯಿತು. ಅದು ರೇಪ್ ಮರ್ಡರ್ ಆಯಿತು, ರೇಪ್. ಅದೇ ಥರ ಸರಿಯಾಗಿ ರಿಪೋರ್ಟಿಂಗ್ ಮಾಡಿದರೆ ಇಡೀ ದೇಶದ ಗಮನ ಸೆಳೆಯುವಂಥ ಪ್ರಕರಣ ನಮ್ಮ ಮುಂದೆ ಬಂತು. ಆ ಮನುಷ್ಯನಿಗೆ ಅವನೇನು ಮಾಡಿದ್ದ, ಸುಳ್ಳು ಹೇಳಿ ಒಂದು ನೈಟ್ ನಿಮಗೆ ಆ ಶಿಫ್ಟಿಗೆ, ನೈಟ್ ಶಿಫ್ಟಿಗೆ ಕರ್ಕೊಂಡೋಗಿ ಬೇರೆ ವೆಹಿಕಲ್ ತಗೊಂಡೋಗಿ ಕರ್ಕೊಂಡೋಗಿ ರೇಪ್ ಮಾಡಿ ಮರ್ಡ್ರ್ ಮಾಡಿಬಿಟ್ಟಿದ್ದ. ಅದು ಅಂಥ ಪ್ರಕರಣ, ಗ್ರೂಸಮ್ ಮರ್ಡರ್. ಕೆಳಗಿನ ಕೋರ್ಟ್ನವರು ವಿಚಾರಣೆ ಮಾಡಿ ಜೀವಾವಧಿ ಶಿಕ್ಷೆ ಕೊಟ್ಟರು. ನೀನು ತಪ್ಪು ಮಾಡಿದ್ಯಾ, ನಿನಗೆ ಜೀವಾವಧಿ ಶಿಕ್ಷೆ ಅಂತ. ಅವನು 13-14 ವರ್ಷ ಜೈಲಿನಲ್ಲಿದ್ದ. ನಮ್ಮ ಮುಂದೆ ಬಂತದು. 2 ಅಪೀಲಿತ್ತು. ಒಂದು, ಸ್ಟೇಟ್ನವರು ಇಲ್ಲ ಇವನಿಗೆ ಜೀವಾವಧಿ ಕೊಡಬೇಕಲ್ಲ, ಮರಣದಂಡನೆ ಕೊಡಬೇಕು, ಕ್ಯಾಪಿಟಲ್ ಪನಿಷ್ಮೆಂಟೇ, ಇವನು ಹ್ಯಾಂಗ್ ಮಾಡಬೇಕು, ಅದಕ್ಕಿಂತ ಕಮ್ಮಿ ಶಿಕ್ಷೆ ಕೊಟ್ಟರೆ ಸರಿಯಲ್ಲ ಅಂತ ಅವ್ರು ಬಂದಿದ್ದರು. ಇವನು ನಾನು ತಪ್ಪೇ ಮಾಡಿಲ್ಲ, ನನಗೆ ತಪ್ಪಾಗಿ ಶಿಕ್ಷೆ ಕೊಟ್ಟಿದ್ದಾರೆ, ನನ್ನ ಕನ್ವಿಕ್ಷನ್ ಸೆಟಸೈಡ್ ಮಾಡಿ ಅಂತ ಹೇಳಿ ಇವನು ಬಂದಿದ್ದ. ಆರೋಪಿ ಒಂದು ಕಡೆ ಬಂದ, ಸ್ಟೇಟ್ ಒಂದು ಕಡೆ. 2 ಅಪೀಲ್ ಇತ್ತು. ನಮಗೆ ಕೇಳ್ತಾ ಇದ್ವಿ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕು. ಅದಕ್ಕೆ ನಾನು ಮಾರಲಿ, ಸ್ಪಿರಿಚುವಲಿ ನಾನು ಎಷ್ಟು ಎತ್ತರದಲ್ಲಿದ್ದೀನಿ ಅನ್ನೋದು ಮುಖ್ಯ ಆಗಲ್ಲ. ಸಪೋಸ್ ನನಗೆ ಕ್ಷಮಿಸಬೇಕು ಅಂತ ಆಗ್ಬೋದು, ಕಾನೂನಾತ್ಮಕವಾಗಿ ಅಲ್ಲದೆ ನೋಡಿದ್ರೆ ಇವನನ್ನು ಕ್ಷಮಿಸ್ಬಿಡೋಣ ಅಂತ ಹೇಳ್ಕೊಂಡು ಹಂಗೆ ಹೇಳೋಕ್ಕೆ ಬರೋಲ್ಲ. ಕಾನೂನು ಚೌಕಟ್ಟು ಏನು ಹೇಳುತ್ತೆ ಅಂತಂದರೆ ಅದಕ್ಕೆ ಒಂದು ಪ್ರಿನ್ಸಿಪಲ್ಸ್ ಇದೆ. ಸೊ ನಾವು ಎರಡನ್ನೂ ಅವರು ಹೇಳ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ, ನೀವು ಮರಣದಂಡನೆ ಕೊಡ್ರಿ, ಈ ತಪ್ಪಿಗೆ ಮರಣದಂಡನೆ ಸರಿಯಾದ ಶಿಕ್ಷೆ ಅಂತ. ಇವರು ವಾದ ಮಾಡ್ತಾ ಇದ್ದಾರೆ, ನನಗೆ ಶಿಕ್ಷೆ ಕೊಟ್ಟಿರೋದೇ ತಪ್ಪು, ಕನ್ವಿಕ್ಷನ್ ಸೆಟಸೈಡ್ ಮಾಡಿ ಅಂತ ಇವನು ವಾದ ಮಾಡ್ತಾನೆ. ಅವನು ತಪ್ಪು ಮಾಡಿದ್ದಾನೆ ಅಂತ ನಮಗೆ ಗೊತ್ತಾಯಿತು, ತಪ್ಪು ಮಾಡಿದ್ದಾನೆ, ತಪ್ಪು ಅವನಿಂದ ಆಗಿದೆ ಅಂತ. ಶಿಕ್ಷೆ ಏನು ಕೊಡಬೇಕು ಅನ್ನೋದು ಬಂತು. ನೋಡಿ ಯಾವ ಥರ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಅವನು 13-14 ವರ್ಷ ಜೈಲಿನಲ್ಲಿದ್ದಾನೆ ಈಗಾಗಲೇ. ನಾವು
ವಾದ ಕೇಳಬೇಕಾದ್ರೆ 13-14 ವರ್ಷ ಜೈಲಿನಲ್ಲಿದ್ದಾನೆ. ಮರಣದಂಡನೆಯಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ 14 ವರ್ಷ ಆದಮೇಲೆ ಸರ್ಕಾರದವರು ಇಷ್ಟಪಟ್ಟರೆ ಬಿಡುಗಡೆ ಮಾಡ್ಬೋದು. ಯಾವುದಾದ್ರೂ ಆಗಸ್ಟ್ 15 ರಿಪಬ್ಲಿಕ್ ಡೇನಲ್ಲೋ ನೀನು ಸನ್ನಡತೆಗಾಗಿ ನೀನು ಸುಧಾರಿಸಿದೆಯಪ್ಪ, ನೀನು ಬಿಡುಗಡೆ ಆಗಿ ಇನ್ನು ಮುಂದೆ ಈ ಥರ ರಿಪೀಟ್ ಮಾಡಬೇಡ ಅಂತ ಬಿಡುಗಡೆ ಮಾಡ್ಬೋದು. ಒಂದು ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದಾನೆ, ಅವನಿಗೆ ಮರಣದಂಡನೆ ಕೊಟ್ಟರೆ ಇನ್ನೊಂದು ಶಿಕ್ಷೆ ಆಗ್ಬೋದಾ ಅನ್ನೋದು ನಮಗೆ ಬಂತು. ಆ ಥರ ಯೋಚನೆ ಮಾಡಿದ್ವಿ. ಈಗಾಗಲೇ ಒಂದು ಶಿಕ್ಷೆಯನ್ನು ಅನುಭವಿಸ್ಬಿಟ್ಟಿದ್ದಾನೆ, ಅದು ಎಂಡಿಗೆ ಬಂದುಬಿಟ್ಟಿದೆ ಅದು. ಆವಾಗ ನಾವು ಯೋಚನೆ ಮಾಡಿ ಒಂದು ತೀರ್ಮಾನ ಕೊಟ್ವಿ, ತಪ್ಪಿತಸ್ಥ ಇವನು, ಮರಣದಂಡೇನೂ ಅವ್ರು ಕೇಳ್ದಂಗೆ ಮರಣದಂಡನೆಯೂ ಕೊಡಲ್ಲ, ಇವನು ಕೇಳ್ದಂಗೆ ಜೀವಾವಧಿ ಶಿಕ್ಷೆನೂ ಅಲ್ಲ, ಉಳಿದಿರೋ ಅಂಥ ಜೀವನ ಪೂರ್ತಿ ಜೈಲಿನಲ್ಲಿರಬೇಕು, ಇವನಿಗೆ ಯಾವ ಕನ್ಸೆಷನ್ನು ತೋರಿಸ್ಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ವಿ. ಸೊ ಅದು ಒಂದು ಪ್ರಕರಣ, ಒಂದು ಸಂದರ್ಭ ಹೇಳ್ತೀನಿ. ಆಮೇಲೆ ಮಹಾತ್ಮರುಗಳು ಹೆಂಗಿರ್ತಾರೆ, ದೊಡ್ಡ ಮನುಷ್ಯ ಯಾವುದಪ್ಪ ಒಳ್ಳೆಯದು ಅನ್ನೋಂಥದ್ದು ನೋಡಿ. ಚಿತೆ ಚಿಂತೆ ಅಂತ ಇದೆ, 2 ಶಬ್ದಗಳಿದೆ, ಒಂದೇ 0 ಮಾತ್ರ ನೋಡಿ. ಚಿತೆ ಚಿಂತೆ, ಚಿತೆ ಚಿಂತೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಅದನ್ನು ಆಫ್ ಮಾಡಿಬಿಡು. ಇಲ್ಲ ಒಳಗೆ ಹಾಂ ಬಿಡಿ ಅವರೇ ಸುಮ್ಮನಾದ್ರು ಬಿಡ್ರಿ. ಚಿತಾಭಸ್ಮ ಇದು ನೀವು ಚಿತೆಗೂ ಚಿಂತೆಗೂ 0 ಮಾತ್ರ ವ್ಯತ್ಯಾಸ, ಬಿಂದು ಮಾತ್ರಂ ವ್ಯತ್ಯಾಸಂ. ಚಿತೆ ಚಿಂತೆ, ಚಿತೆ ಚಿಂತೆ, ಆದರೆ ಪರಿಣಾಮ ಭಾಳ ಇದೆ. ಚಿತಾಭಸ್ಮತಿ, ಚಿಂತೆ ಏನಿದೆಯೋ ಅದು ಆಲೋಚನೆ ಮಾಡಿದ್ರೆ ಚಿತಾಭಸ್ಮತಿ ಶವಂ. ಚಿತೆ ಸತ್ತೋಗಿರೋ ಅಂಥ ಹೆಣನ ಸುಡುತ್ತೆ, ಚಿಂತಾಭಸ್ಮತಿ ಜೀವಂ. ಚಿಂತೆ ಅನ್ನೋವಂಥದ್ದು ನಾವು ಜೀವಂತವಾಗಿರ್ಬೇಕಾದ್ರೆ ಸುಟ್ಟೋಗುತ್ತೆ. ಚಿಂತ ಬಿಂದು ಮಾತ್ರಂ ವ್ಯತ್ಯಾಸಂ. ಈ ಚಿತೆ ಮತ್ತು ಚಿಂತೆಯಲ್ಲಿ ಬಿಂದು ಮಾತ್ರ ವ್ಯತ್ಯಾಸ ಆದರೂ ಕೂಡ ಚಿತೆ ಸತ್ತಿರುವ ಹೆಣವನ್ನು ಸುಟ್ಟರೆ, ಚಿಂತೆ ನಿಜವಾದಂಥ ಜೀವಂತವಾಗಿರುವಂಥ ವ್ಯಕ್ತಿಯನ್ನು ಸುಟ್ಟಾಕುತ್ತೆ. ಅದರಿಂದ ನಾವು ತುಂಬ ಇರುತ್ತೆ. ಮುಪ್ಪು ಬಂದರೆ ಹೆಂಗಿರುತ್ತೆ ಅಂತ ನಾನು ಒಂದು ಸುಭಾಷಿತ, ಎಷ್ಟು ಚೆನ್ನಾಗಿರುತ್ತೆ ಮುಪ್ಪು. ಅವರಿಗೆ ತುಂಬ ಕಷ್ಟ ಅಂತೆ, ಎಲ್ಲರೂ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಮೊದಲನೇದು ಮುಪ್ಪು ಬಂದಾಗ ದೇಹ ಸಣ್ಣದಾಗುತ್ತಂತೆ, ವೆಯ್ಟ್ ರೆಡ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ಅವನು ಕಾಲು ಎತ್ತದೆ ಒಂಥರ, ಕೈ ಎತ್ತದೆ ಒಂಥರ, ಇದಿಲ್ಲ. ಸೊ ಮೊದಲು ದೇಹ ಸಣ್ಣಗಾಯಿತು, ನಡೆಯೋಕ್ಕಾಗಲ್ಲ, ನಿಂತು ಹೋಗ್ಬಿಡ್ತು, ಹಲ್ಲುಗಳು ಬಿದ್ದೋಯ್ತು. ನೋಡಿ, ಇದು ಊಹೆ ಮಾಡ್ಕೊಳ್ಳಿ, ಮುಪ್ಪ, ಅಯ್ಯಪ್ಪ ಭಾಳ ಕಷ್ಟ ಅದು. ನೋಡೋದು ಕಣ್ಣುಗಳು ಇದು ನೋಡ್ತಿತ್ವಲ್ಲ, ಅಂತ ಗುಟ್ರಾಯಿಸ್ತಿದ್ನಲ್ಲ, ಕಾಣೋದೇ ಇಲ್ವಲ್ಲ, ಎಲ್ಲಿ ತೋರಿಸಿ ಅದಕ್ಕೆ ಅದು ಎಲ್ಲಿದೆ ನೀವು ಅಂತ ಹೇಳ್ತಾರಂತೆ ಮುಪ್ಪಿನಲ್ಲಿ. ಅಯ್ಯಪ್ಪ, ದೃಷ್ಟಿನ ಕಿವಿ ಕೇಳ್ಸೋಕ್ಕಾಯ್ತದೆ, ಏನಂದ ಹೇಳ್ತದೆ, ಅಯ್ಯಪ್ಪ ಅದು ಇನ್ನೂ ಕಷ್ಟ. ಅದು ಇದು ಹಿಂಗೆ ಸ್ವಾಟೆಗೆ ಅಷ್ಟು ಈ ಕಡೆ ಬರ್ತಿತ್ತಂತೆ ಜೊಲ್ಲು, ಅದನ್ನ ಯಾಕೆ ಹಂಗೆ ಆಡ್ತೀಯ ಅಂತಿರ್ತಾರಂತೆ. ಅದಕ್ಕೆ ಜೊಲ್ಲು ಸುರಿತಾ ಇರುತ್ತಂತೆ. ರಿಲೇಷನ್ಸ್ ಇರ್ತಾರಲ್ಲ, ಅವನು ಹಂಗೆ ಇದ್ದಿದ್ದೆ, ಅದು ಅವನ ಮಾತೇನು ಕೇಳ್ತೀರ, ಹೋಗ್ರಿ ಅದೇನು ಮಾಡ್ಕೇಳ್ರಿ ಅಂತ ಯಾರೂ ಮಾತು ಕೇಳಲ್ವಂತ, ಬಂಧುಗಳು ಮಾತೆ ಕೇಳುವಂತ. ಎಲ್ಲದಕ್ಕಿಂತ ಮುಖ್ಯ ಜೀವನ ಸಂಗಾತಿ ಇರ್ತಾರಲ್ಲ, ಹೆಂಡತಿ ಸೇವೆ ಮಾಡಲ್ವಂತೆ, ಉಣ್ಣುವ ತಿನ್ನುವ ಬಾ ಅಂತ ಹೇಳ್ತಿದ್ದಲ್ಲ, ಹೆಂಡತಿ ಸೇವೆ ಮಾಡೋದಿಲ್ಲ. ಮಗನೂ ಸಹ ಶತ್ರುವಾಗುತ್ತಾನೆ. ಅಹಂ ಎದ್ದು ನಿಲೆ, ತಂದೆ ಯಾರು ಮಗನಾರು ಅಂತ ಹೇಳ್ತಾರೆ DVG ಅವರು. ಅಹಂ ಅನ್ನೋದು ಅಲ್ಲಿವರೆಗೂನಂತೆ ನಾನು
ನಾನು SLC ಪಾಸ್ ಆದೆ, ನಾನು ಇಂಜಿನಿಯರಿಂಗ್ ಆದೆ, ನನಗೆ ಕೆಲಸ ಸಿಕ್ತು, ನಾನು ದುಡಿತಾ ಅಂದು ಅಹಂ ಆಗಿಬಿಡ್ತಾನೆ ಅವನು. ಅದಾದ ತಕ್ಷಣ ಅಹಂ ಎದ್ದು ನಿಲೆ, ತಂದೆ ಯಾರು ಮಗನಾರು, ತಂದೆ ಯಾರು ಮಗನಾರು, ಯಾವ ಸಂಬಂಧನೂ ಕೂಡ ಇರಲ್ಲ. ಅಂಥ ಸ್ಥಿತಿ ಈ ಮುಪ್ಪು ಅನ್ನೋವಂಥದ್ದು. ಅದನ್ನು ನಾವು ಎದುರಿಸಬೇಕಾದ್ರೆ ಕಠಿಣವಾದ ಆಧ್ಯಾತ್ಮ ಜೀವನ. ಆಧ್ಯಾತ್ಮ ಜೀವನ ಅಂದರೆ ಭಗವತ್ ಸೇವೆಯಲ್ಲಿರ್ತೀರಿ, ಭಗವಂತನ ಜೊತೆಗಿರ್ತೀರಿ. ಇದಕ್ಕಿಂತ ಶ್ರೇಷ್ಠವಾದ್ದೇನು? ಅದಕ್ಕೋಸ್ಕರ ಈ ಥಿಯಾಸಫಿಯ ಪ್ರಾಮುಖ್ಯತೆ ಏನು ಅಂತಂದರೆ, ಭಗವತ್ ಸ್ನೇಹದಲ್ಲಿರ್ಬೇಕು ನಾವು. ಸತ್ಸಂಗ ಅಂತ ಅದಕ್ಕೆ ಕರೀತಾರೆ. ಸತ್ ಅಂದರೆ ಒಳ್ಳೆಯವ್ರ ಸಂಘ ಆ ಥರ ಅಲ್ಲ. ಸತ್ ಅಂದರೆ ಯಾವುದು ಯಾವ ಕಾಲಕ್ಕೂ ಇರಬಲ್ಲದೋ, ವಿಚ್ ಈಸ್ ಎಟರ್ನಲ್, ಅದಕ್ಕೆ ನಷ್ಟನೇ ಇಲ್ಲ, ನಾಶನೇ ಇಲ್ವೋ ಅಂಥದ್ರ ಜೊತೆಗೆ ನೀವಿರಿ, ನೀವು ಶಾಶ್ವತವಾಗಿರ್ತೀರಿ ಅಂತ. ಸತ್ಸಂಗ ಅಂತಂದರೆ ಯು ಆರ್ ಆಲ್ವೇಸ್ ಇನ್ ದಿ ಕಂಪನಿ ಆಫ್ ಸತ್, ಟ್ರುತ್, ನ್ಯಾಯದ ಜೊತೆಗೆ, ಅಥವಾ ಯಾವುದು ಸಾಯಲ್ವೋ ಅದ್ರ ಜೊತೆಗೆ ಯಾವ ಕಾಲಕ್ಕೂ ಇರ್ತೀರಿ. ಆವಾಗ ಇಂಥ ತೊಂದರೆಗಳೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಇವು ಇರಬಾರ್ದಂತೆ, ನಮಗೆ ಬರಬಾರ್ದಂತೆ ಇದಕ್ಕೆ. ಅದು ನನಗಿದರಲ್ಲಿ ಎಷ್ಟೋ ಬಂದಿದೆ. ಆದರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಅದು ದೈವಾನುಗ್ರಹನೇ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಇದು ಇರಬಾರ್ದಂತಾನೆ, ಮನುಷ್ಯನನ್ನು ಬೆಂಕಿ ಇಲ್ದೇ ಸುಡುತ್ತಂತೆ. ಇದು ಬೆಂಕಿ ಇಲ್ದೇ ಸುಡೋ ಅಂಥದ್ದು ಕೆಲವಿದೆ. ಯಾವುದು? ಕುಗ್ರಾಮದಲ್ಲಿ ವಾಸ, ಏನೂ ಸೌಲಭ್ಯಗಳಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ರೋಡ್ಗಳು ಇಲ್ಲ, ಅಂಥ ಊರಿನಲ್ಲಿ ಅಂಥ ಜನಗಳು ಮಾತಾಡಿದ್ರೆ ಏನೇನೋ ಮಾತಾಡ್ತಾರೆ. ಕುಗ್ರಾಮದಲ್ಲಿ ವಾಸ, ಬೆಂಕಿ ಇಲ್ಲದೆ ಸುಡತಕ್ಕಂಥ ಒಂದಿದು. ದುರ್ಜನನ ಸೇವೆ, ಡೋಂಟ್ ಸರ್ವ್ ಇದು ದುರ್ಜನರು ಅಂದರೆ ಕೆಟ್ಟದ್ದನ್ನು ಮಾಡೋ ಅಂಥವ್ರು. ತುಚ್ಛವಾದ ಊಟನ ಯಾವಾಗಲೂ ಖುಷಿಯಿಂದ ಮಾಡಬೇಕದು. ನಾವು ಎಷ್ಟು ಜನ ನಮ್ಮ ಸಂತೋಷ ಅಂತ ನಾವು ಮಾಡ್ತೀವೋ ಗೊತ್ತಿಲ್ಲ. ಅವಸರವಾಗಿ ಬಸ್ಸಿಗೆ ಕೆಲಸಕ್ಕೆ ತೊರೆತು ಗಡಿಯಾರ ನೋಡ್ಕೊಳ್ದು ಊಟಕ್ಕಾಗಿ ನಾನು ತೊಂದರೆ ಅನುಭವಿಸಿದ್ದೀನಿ. ನಾನು ಆ್ಯಸ್ ಎ ಹೈಕೋರ್ಟ್ ಜಡ್ಜ್ ನನಗೊಂದು ತೊಂದರೆ ಆಯಿತು. ಯಾಕೆಂದರೆ ಬೇರೆಯವ್ರು ಕಾಯ್ತಾರಲ್ಲ ಅಂತೇಳಿ ಅವ್ರನ್ನ ಕ್ಲರ್ಕ್ಸನ್ನು ಕಾಯಿಸಬಾರ್ದು ಅಂದು ಮಧ್ಯಾಹ್ನ ನನ್ನ ಸಮಯ ಎಲ್ಲ ಊಟದ ಸಮಯನ ರುಜು ಮಾಡೋಕ್ಕೆ ಇಟ್ಕೊತ ಇದ್ದೆ. ಆವಾಗ ನನಗೆ ಡಾಕ್ಟ್ರು ಹೇಳಿದ್ರು, ಎನಿಮಿ ಆಗಿದೆ ಅಂದರೆ ರಕ್ತಹೀನತೆ ನಿಮಗೆ ಬಂದಿದೆ ಅಂತ ಹೇಳಿದ್ರು. ಆವಾಗ ನಾನು ಚೇಂಜ್ ಮಾಡ್ಕೊಂಡೆ. ಏನಂತ ಅಂದರೆ, ನಾನು ಇನ್ಯಾವುದೇ ಕಾರಣಕ್ಕೂ ಊಟಕ್ಕೆ ಆದ್ಯತೆ ಕೊಡ್ತೀನಿ, ರುಜು ಆಮೇಲೆ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಅಷ್ಟು ಬದಲಾವಣೆ ಮಾಡ್ಕೊಂಡೆ. ಎಲ್ಲ ರಕ್ತಹೀನತೆ, ಡಾಕ್ಟ್ರು ಬೋನು ನೋಡಬೇಕು, ಇನ್ನೇನೋ ನಿಮ್ಗೆ ಎಲ್ಲ ಹೋಗ್ತಾ ಇದೆ ಅಂತಂದರೆ, ನನಗೆ ಗೊತ್ತ್ರಿ ಊಟ ಸರಿಯಾಗಿ ಮಾಡ್ತಾಯಿಲ್ಲ, ಅದೇ ಕಾರಣ. ರಕ್ತನೇ ಉಂಟಾಗಲ್ಲ ಅಂದರೆ ಹೀನತೆ ಇದೆ ಮತ್ತು ಉಂಟಾಗಲ್ಲ, ಅದಕ್ಕೆ ಈ ರಕ್ತಹೀನತೆ ಅಂತ. ಆಮೇಲೆ ಐ ಚೇಂಜ್ಡ್ ಫುಡ್ ಹ್ಯಾಬಿಟ್ಸ್, ಎವ್ರಿಥಿಂಗ್ ಚೇಂಜ್. ನಾನು ಮತ್ತೆ ಡಾಕ್ಟ್ರ್ ಹತ್ರ ಹೋಗೋ ಅಂಥ ಪ್ರಸಂಗ ರಕ್ತಹೀನತೆಗಾಗಲಿ ಆ ಥರ ಕಾಯಿಲೆ ಕಸಾಯಿಲೆಗಾಗಲಿ ಕಮ್ಮಿಯ ಬಂದಿದೆ. ದುರ್ಜನರ ಸವೆ, ಸಿಡಿಮೋರೆಯ ಹೆಂಡತಿ, ಯಾವಾಗಲೂ ನಗ್ತಾ ಇರ್ಬೇಕಂತ. ಅದಕ್ಕೆ ಸಿಡಿ ಮಾಡ್ಕೊಂಡು ಏನು ನಿಂದೇನು ನಿಂದು ಏನು ಹಂಗೆ ಆಡ್ಬಾರ್ದು ಅಂತ. ಬನ್ನಿ ತಿಂಡಿ ತಿನ್ನಿ ಅಂತ ಹೇಳ್ಕೊಂಡು ನಗ್ತಾ ಇರಬೇಕು. ಆ ಥರ ಸಿಡಿಮೋರೆ ಹೆಂಡತಿ ಇದ್ದರೆ ಮನುಷ್ಯನನ್ನು ಬೆಂಕಿ ಇಲ್ಲದೆ ಸುಡುತ್ತಂತೆ. ಅದು ಮನುಷ್ಯನನ್ನು ಬೆಂಕಿ ಇಲ್ಲದೆ ಸುಡುತ್ತೆ. ಮೂರ್ಖನಾದ ಮಗ, ವಿಧವೆಯಾದ ಹೆಣ್ಣು ಅಂದರೆ ಮಗಳು, ಅಂದರೆ ಗಂಡ ಬಿಟ್ಟು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದರೆ ಇವರಿಗೆಲ್ಲ ಗಂಡು ಮಕ್ಕಳುಗಳಿಗೆಲ್ಲ ಸಿಡಿ ಇವನಿಗೆ ನಮ್ಮಪ್ಪ ಏನು ಕೆಲಸ ಮಾಡಿದ್ದಾನೆ, ಇವನು ಇರೋದನ್ನೇ ನಮ್ಮಮ್ಮ ಅಪ್ಪ ಇರೋದ್ರಿಂದನೇ ಬಂದಿರೋದು ಈ ಹೆಣ್ಮಗಳು ಅಂತ ಆ ಥರ ಎಲ್ಲ ತೊಂದರೆ ಮಾಡ್ತಾರೆ. ಇದು ತುಂಬ ತೊಂದರೆ, ಡೇಂಜರಸ್ ಇದು. ಆ ಥರ ಸಂದರ್ಭಗಳು ಇರಬಾರ್ದು ಅನ್ನೋವಂಥದ್ದು ಈ ಶುಭಾಶಯ. ಇಂಥದ್ದು ನೀವು ಎಷ್ಟು ಬೇಕಾದ್ರೂ ಓದ್ಕೋಬೋದು. ಅದು ಇದಕ್ಕೆ ಇದು
ಕಾಲದ ಯಾವ ಕಾಲಕ್ಕೂ ಇರೋವಂಥ ಸತ್ಯನೂ ಆಗಿರ್ಬೋದು, ಅಥವಾ ಕಾಲ ಪ್ರಸ್ತುತವಾಗಿಯೂ ಇರ್ಬೋದು. ನಮ್ಮ ಕಾಲಕ್ಕೆ ಔಟ್ಡೇಟೆಡ್ ಅಂದರೆ ನಾವು ಬದಲಾಯಿಸ್ಕೋಬೇಕು, ಈ ಕಾಲಕ್ಕೆ ತಕ್ಕಂತೆ ಇರಬೇಕು. ಇದು ಒಳ್ಳೆಯ ಮಾತುಗಳು. ಸುಮ್ಮನೆ ತಗೊಂಡು ನೀವು ಸುಭಾಷಿತಗಳನ್ನು ಅಂತ ಹಿಂಗೆ ನೋಡಿದರೆ ಮೆಲ್ಕು ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ರಾಜ್ಯ ಆಡಳಿತ ಹೆಂಗಿತ್ತು, ರಾಜರುಗಳು ಹೆಂಗಿರ್ತಾಯಿತ್ತು, ಜೀವನದಲ್ಲಿ ನಡೆಯಬೇಕೆಂದ್ರೆ ಜನಪದ ಸಾಹಿತ್ಯ ಇದ್ದಂಗೆ ಇದಕ್ಕೆ ಅಂತ. ತಾವರೆಯ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾನು ಹುಟ್ಟಿ ಮನೆಗೆ ಎರವಾದೆ, ನೀನು ಯಾರಿಗೆ ತಾವರೆಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ, ನೀ ಹುಟ್ಟಿ ಮನೆಗೆ ಎರವಾದೆ. ಆಮೇಲೆ ನೀ ಹುಟ್ಟಿ ಮನೆಗೆ ಎರವಾದೆ ನನ್ನ ಕಂದ, ನಾ ಕೊಟ್ಟ ಮನೆಗೆ. ಸೊ ಈ ಜನಪದ ಸಾಹಿತ್ಯನ ಇದನ್ನು ನೀವು ನೋಡಿದರೆ ಈ ಥರ ಒಂದು ನಮಗೆ ತಿಳುವಳಿಕೆಯನ್ನು ಕೊಡೋ ಅಂಥದ್ದು ಸಾಹಿತ್ಯ ಎಷ್ಟಿದೆ. ಇದನ್ನೆಲ್ಲದನ್ನು ನಾವು ಹಾಡನ್ನು ಕೇಳಬೇಕು, ಈ ಥರ ಸಾಹಿತ್ಯನ ಸ್ಟಡಿ ಮಾಡಬೇಕು. ಇವಾಗ ಕುವೆಂಪು ಅವ್ರ ಬಗ್ಗೆ ಮಾತಾಡಿದ್ರು, ಇನ್ನೂ ಎಷ್ಟು ವಿಸ್ತಾರವಾಗಿ ಮಾತಾಡ್ಬೋದು. ಅದು ಅವರೂ ತುಂಬ ವಿಸ್ತಾರವಾಗಿ ಮಾತಾಡಿದ್ದಾರೆ. ಅಂದರೆ ಅದು ಒಂದು ಹೇಳಿದರೆ ಅದಕ್ಕೆ ಮಿತಿ ಇಲ್ಲ ಅಂತ ಹೇಳಿದರೆ, ಎಂಡ್ಲೆಸ್ ಅಂತ. ನಿಕೇತನ ಅಂದರೆ ಮನೆ ಅಂತ, ಅನಿಕೇತನ ಅಂದರೆ ಬೌಂಡ್ರಿನೇ ಇಲ್ಲ ಅಂತ. ಅದರ ಅರ್ಥ ಏನು ಅಂದರೆ ನಾವು ಎಲ್ಲರ ಜೀವನವನ್ನು, ಎಲ್ಲ ಥರದ ಜೀವನವನ್ನು, ರೆಸ್ಪೆಕ್ಟ್ ಆಲ್ ಲೈಫ್, ಇಡೀ ಜೀವನವನ್ನೇ ಪ್ರೀತಿಸು. ನೀನು ಒಂದು ಮೋಕ್ಷ ಮಾರ್ಗವನ್ನು ಅಥವಾ ಸ್ವತಂತ್ರವನ್ನು ಗಳಿಸಬಲ್ಲೆ. ನಾವು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ಅದು ನಿಜವಾದಂಥ ಸ್ವಾತಂತ್ರ್ಯ ಅಲ್ಲ. ಇಲ್ಲಿ ಆಧ್ಯಾತ್ಮದಲ್ಲಿ ಹೇಳ್ತಾರಲ್ಲ, ಆ ಸ್ವಾತಂತ್ರ್ಯ ನಿಜವಾದಂಥ ಸ್ವಾತಂತ್ರ್ಯ. ಎಲ್ಲರ ಮಧ್ಯದಲ್ಲೂ ಇದು ಸ್ವತಂತ್ರ ಆಗ್ಬೋದು, ಎಲ್ಲವನ್ನು ತ್ಯಜಿಸು ಕೂಡ ಸ್ವತಂತ್ರ ಆಗಲಿಕ್ಕೆ ಸಾಧ್ಯ ಇದೆ. ಅಂಥ ಬದುಕನ್ನು ನಾವು ಕಟ್ಕೊಳ್ಳೋಣ. ಈ ಅವಕಾಶಕ್ಕಾಗಿ ಥಿಯಾಸಫಿಯ ಎಲ್ಲ ಆಡಳಿತ ಮಂಡಳಿಗೆ ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ.